ಈ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಇವಾಗ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ದೀನಿ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್. ದೆನ್ ಪುನೀತ್ ಸರ್ ಮೇಡ್ ಒನ್ ಸ್ಟೇಟ್ಮೆಂಟ್ ವಿಚ್ ರಿಯಲಿ ಹುಕ್ಡ್ ಆನ್ ಟು ಮೀ. ಅದಂದರೆ, ನೀವು ಬೇರೆಯವ್ರು ಯಾರೇ ಇದನ್ನು ಮೇಕಪ್ ಹಾಕೊಂಡು ಮಾಡಿದ್ರೆ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಜನಕ್ಕೆ ಕನೆಕ್ಟ್ ಆಗಲ್ಲ. ಯು ಹ್ಯಾವ್ ಲೀವ್ ದಿಸ್ ಲೈಫ್, ಆಯಿತಾ? ಇದು ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ನೀವೇನು ಕಾಲರ್ ಎತ್ಕೊಂಡು 20 ಜನಕ್ಕೆ ಹೊಡೆಯೋ ಥರ ಮಾಸ್ ಫಿಲ್ಮ್ ಮಾಡ್ತಾ ಇಲ್ಲ. ಅದು ಬೇಕಂದ್ರೆ ತುಂಬ ಮಾತುಕತೆ ಆದಮೇಲೆ ಈ ಪಾಯಿಂಟ್ಸ್ ಹೇಳಿದ್ದವರು. ಇಂಡಿಯನ್ ಫಿಲ್ಮ್ಸ್ ಅಲ್ಲಿ ಬೇರೆ ಯಾರು ವಿಟಿಲಿಗೋ ಇರುವಂತಹ ಆರ್ಟಿಸ್ಟ್ ಹೇಳಿದಾರ? ರೀಸೆಂಟ್ಲಿ ಓದಿದೆ, ಅಮಿತಾಬ್ ಬಚ್ಚನ್ ಅವ್ರಿಗೂ ಇದೆ ಅಂತ. ಮೈಕಲ್ ಜಾಕ್ಸನ್ ಅವರು, ಇವಾಗ ಮಲಯಾಳಂ ಆ್ಯಕ್ಟರ್ ಮಮತಾ ಮೋಹನ್ ದಾಸ್ ಅವ್ರಿಗೂ ಇದೆ. ಆ ಮಮತಾ ಮೋಹನ್ ದಾಸ್ ಆ್ಯಂಡ್ ವಿಜಯ್ ವರ್ಮಾ ಅವ್ರಿಗೆ ಈ ಥರ ನ್ಯೂಟ್ರಲ್ ಸ್ಕಿನ್ ವಿಟಿಲಿಗೋ ಇರೋದು. ಕೆಲವೊಬ್ಬರಿಗೆ ಕಂಡೀಷ್ನಲ್ ಇರುತ್ತೆ. ವಿಜಯ್ ವರ್ಮಾಗೂ ಕೆಳಗಡೆ ಹೊಟ್ಟೆ ಹತ್ರ ಒಂದು ಪ್ಯಾಚ್ ಇರ್ಬೋದು, ಆ ಥರ ಒಂದು ಅಡಿಷ್ನಲ್ ಪ್ಯಾಚಸ್ ಇರುತ್ತೆ ಅವ್ರಿಗೆ. ಸೊ ಬಟ್ ಅವ್ರು ಯಾರು ಕೂಡ ವಿಟಿಲಿಗೋ ಪಾತ್ರ ಇವತ್ತರೆಗೂ ಮಾಡಿಲ್ಲ. ಸೊ ಅದಾದ್ಮೇಲೆ ಸುಮಾರಷ್ಟು ಜನ ಹೀರೋಯಿನ್ಗಳನ್ನ ಚೇಂಜ್ ಮಾಡ್ಕೊಂಡು ಬಂದ್ರಿ ಅಂತಾನು ಕೇಳಿದೆ. ಬೈ ಕಾಜಲ್, ನಿಮ್ ಜೊತೆ ನಾನು ಮಾತಾಡ್ತಿರೋದು ಮೂನಸಲ್ಲಿ ಆಫ್ಟರ್ ಬಾಂಡ್ ರವಿ, ಪೆಪ್ಪೆ ಅಂಡ್ ಇವಾಗ ಬರ್ತಾ ನಿಮ್ ಕನ್ನಡ ಸೂಪರ್ ಅಲ್ಲ. ರಾಜ್ಬಿ ಶೆಟ್ಟಿ ಅವ್ರನ್ನ ಡೈರೆಕ್ಟ್ ಮಾಡಿದ್ರಿ, ಅವ್ರು ಲೀಡ್ ಆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ. ಅವ್ರನ್ನ ಡೈರೆಕ್ಟ್ ಮಾಡ್ಬೇಕಾದ್ರೆ ಪ್ರಾಬಬ್ಲಿ ಎನಿ ಗುಡ್ ಫೀಡ್ಬ್ಯಾಕ್ಸ್ ದಟ್ ಕೌಂಟೆಡ್ ಯು? ಬಿಗ್ ಸ್ಟಾರ್ ಯಾವ್ದಾದ್ರು ಒಂದು ಸಿನಿಮಾ ಮಾಡಿದ್ರೆ 95% ಜನದವರೆಗೂ ತಲುಪುತ್ತೆ. ಹಿಟ್ ಆದರೂ ಅಷ್ಟು ತಲುಪುತ್ತೆ, ಫ್ಲಾಪ್ ಆದರೂ ಅಷ್ಟೇ ಜನ ಬೈಕೊಳ್ತಾರೆ. ನಮ್ಮ ಥರ ಸಿನಿಮಾ ಬರೀ 3%, 5% ತಲುಪಿದ್ರು ಹೆಚ್ಚು. ಯಾವ್ದಾದ್ರು ಸೆಲ್ಲಿಂಗ್ ಸಾಂಗ್ಸ್ ಇದೆಯಾ? ಓಡಿ ಮೀನ್ ಬೈ ಸೆಲ್ಲಿಂಗ್ ಸಾಂಗ್ ಸರ್ ಅಂತ ನಾನು ಕೇಳಿದ್ದೀನಿ. ಇವಾಗ ರೀಸೆಂಟಾಗಿ ನಡೀತಿರೋದು ತಪ್ಪೇನಿಲ್ಲ. ಈ ಥರ ವೇದಿಕೆಗಳಲ್ಲಿ ಏನು ನಡೀತಿದೆ ಅನ್ನೋದು ನಾವು ಮಾತಾಡ್ತಾ ಇದ್ರೆ ಇನ್ಯಾರು ಮಾತಾಡ್ತಾರೆ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಆ್ಯಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿನಿಮಾದಿಂದ ಮಹೇಶ್ ಗೌಡ ಅವರು, ಆ್ಯಕ್ಟರ್ ಮತ್ತು ಡೈರೆಕ್ಟರ್ ಆಗಿರುವಂತಹ ಮಹೇಶ್ ಗೌಡ ಅವರು, ಹಾಗೆ ಹೀರೋಯಿನ್ ಆಗಿರುವಂತಹ ಕಾಜಲ್ ಕುಂದರ್ ಅವರಿದ್ದಾರೆ. ವೆಲ್ಕಮ್ ಟು ಶೋ ಸರ್. ವೆಲ್ಕಮ್ ಟು ಶೋ ಮ್ಯಾಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಲಾಸ್ಟ್ ಟೈಮ್ ನಿಮ್ಮನ್ನ ಪೆಪೆ ಇಂಟರ್ವ್ಯೂ ಮೀಟ್ ಮಾಡಿದ್ದು. ಹೌದೌದು, ಲಾಂಗ್ ಟೈಮ್. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಪ್ರಾಬ್ಲಿ ಪೋಸ್ಟರ್ಸ್ ಇಂದಾನೆ ಸಿಕ್ಕಾಬಿಟ್ಟೆ ಇಂಪ್ರೆಸಿವ್ ಆಗಿ, ಅಂದರೆ ಇಟ್ ಈಸ್ ಸಮಥಿಂಗ್ ನಾಟ್ ಸೊ ರೆಗ್ಯುಲರ್ ಅನ್ನುವಂತಹ ಫಿಲಮ್, ಒಂದು ಜಾನ್ರಿಗೆ, ಒಂದು ಟೆಂಪ್ಲೆಟ್ಗೆ ಬಿಡುವಂತಹ ಸಿನಿಮಾ. ಏನಕ್ಕೆ ಅಂದರೆ ಅದರ ಸ್ಪೆಷಾಲಿಟಿ ಆಫ್ಕೋರ್ಸ್ ವಿಟಿಲಿಗೋ ಬಗ್ಗೆ ಮಾತಾಡೋದು, ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಮಾತಾಡೋ ಥರದ್ದು. ಬಹುಶಃ ನಾನು ನೋಡಿರೋ ಮಟ್ಟಕ್ಕೆ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಒಂದು ಮೇನ್ ಲೀಡ್ ಆ್ಯಕ್ಟರು ವಿಟಿಲಿಗೋ ಕಥೆಯನ್ನು ಹೇಳ್ತಾ ಇರೋದು, ಮತ್ತು ವಿಟಿಲಿಗೋ ಇರುವಂತಹ ಆ್ಯಕ್ಟರೇ ಆ್ಯಕ್ಟ್ ಮಾಡ್ತಿರೋದು ಫಾರ್ ದ ಫಸ್ಟ್ ಟೈಮ್. ಬಟ್ ಅದನ್ನು ಸಿನಿಮಾಗಿ ನೋಡೋದಕ್ಕೆ ತುಂಬ ಈಸಿ, ಬಟ್ ಟು ಕನ್ವಿನ್ಸ್ ದ ಟೀಮ್ ಆ್ಯಂಡ್ ಅದನ್ನು ಮಾಡಬೇಕು ಅಂತ ಪ್ರೊಸೆಸ್ ತೊಗೊಂಡಾಗ ಲೈಫಲ್ಲಿ ನಿಮಗೂ ಆ ಇಂಟರೆನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಹೇಳಿದ್ರೆ ಹಿಂಗೆ, ಇದ್ರ ಬಗ್ಗೆ ಮಾತಾಡೋದು ಹೆಂಗೆ ಅಂತ ಒಂದು ಅವೇರ್ನೆಸ್ ವಿಷಯ ಆದರೆ, ಇನ್ನೊಂದು ಪರ್ಸನಲ್ ಜರ್ನಿ ಕೂಡ ಅದರಲ್ಲಿರುತ್ತೆ. ವಾಟ್ ವಾಸ್ ದ ಕಾಲ್? ಯಾಕೆ ಇದೇ ವಿಷಯದ ಮೇಲೆ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು? ಇದು ಸಿನಿಮಾ ಫಸ್ಟ್ ಆಫ್ ಆಲ್ ನೀವು ಪೋಸ್ಟರ್ಸ್ ಬಗ್ಗೆನೂ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ತುಂಬ ಜನ ಅದ್ರ ಬಗ್ಗೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದಾರೆ. ಈ ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಇವಾಗ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ತಾ ಇದ್ದೀನಿ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಸರ್. ಓಕೆ, ಅವರು ಇನ್ಸ್ಪೈರ್ ಮಾಡಿದ್ಕೇ, ಅವರ ಹೋಪ್ಸ್ ಕೊಟ್ಟಿದ್ಕೇ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು. ಸೊ ಈ ಸಿನಿಮಾ ಮಾಡೋವಂಥ ಕಾನ್ಫಿಡೆಂಟ್ ಆಗಲಿ ಇಲ್ಲ ಐಡಿಯಾ ಆಗಲಿ ನನ್ನ ಮೈಂಡಲ್ಲಿ ಇರಲಿಲ್ಲ. ಓಕೆ, ಇದು ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆ ಥರ ಇದು. ನಾವು ಹೋಗಿದ್ದು ಯಾವುದೋ ಒಂದು ಕತೆ ಬಗ್ಗೆ ಮಾತಾಡೋಕ್ಕೆ, ಅದು ಎಲ್ಲ ಅಪ್ರೂವ್ ಆಗಿತ್ತು ಆ್ಯಂಡ್ ಈ ವಾಸ್ ವೆರಿ ಹ್ಯಾಪಿ ವಿತ್ ದ್ಯಾಟ್. ಆ್ಯಂಡ್ ಆ ಗ್ಯಾಪಲ್ಲಿ ಸರ್ ಇದ್ರ ಬಗ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಅವಾಗ ನಾನು ಸ್ವಲ್ಪ ಬಾಡಿ ಟ್ರಾನ್ಸ್ಫಾರ್ಮ್ ಎಲ್ಲ ಮಾಡ್ಕೊಂಡಿದ್ದೆ, ನಂದೊಂದು ಪೇಜ್ ಸ್ಟಾರ್ಟ್ ಮಾಡಿದ್ದೆ ಸ್ಕಾರ್ಮೆನ್ ಅಂತ. ಸೊ ಅಲ್ಲಿ ಅವ್ರು ಅದ್ರ ಬಗ್ಗೆ ತಿಳ್ಕೊಂಡು ಇದ್ರ ಬಗ್ಗೆ ನೀವು ಸಿನಿಮಾ ಮಾಡಬೇಕು ಅಂತ ಇನ್ಸ್ಪೈರ್ ಮಾಡಿದ್ದೆ ಪುನೀತ್ ಸರ್. ಬಟ್ ನೀವು ಹೋಗಿದ್ದು ಬೇರೆ ಒಂದು ಕಥೆನ ಪುನೀತ್ ಸರ್ ಡೈರೆಕ್ಟ್ ಮಾಡೋಕ್ಕೆ ಅಂತ ಹೋಗಿದ್ದಾ? ಓಕೆ, ದಟ್ ವಾಸ್ ಬಿಕಾಸ್ ನನಗೆ ಸ್ವಲ್ಪ ಆ್ಯಕ್ಷನ್ಸ್, ನೀವು ಮಹಿರಾ ಕೂಡ ನೋಡಿದ್ರೆ ಆ್ಯಕ್ಷನ್ಸ್ ಎಲ್ಲ ಇಷ್ಟ, ಏನೊಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಅದು ಹಿಟ್ಟು ಫ್ಲಾಪ್ ಸೆಕೆಂಡ್ರಿ. ಸೊ ಜೇಮ್ಸ್ ಸೆಟ್ಗೆ ಹೋಗಿದ್ದೆ ನಾನು. ವಿ ವಾಂಟೆಡ್ ಟು ಡೂ ಎ ಮ್ಯಾಸಿವ್ ಆ್ಯಕ್ಷನ್ ಸೀಕ್ವೆನ್ಸ್. ಸೊ ಪುನೀತ್ ರಾಜ್ಕುಮಾರ್ ಸರ್ನ ಫಾರ್ ದ ಫಸ್ಟ್ ಎವರ್ ಟೈಮ್ ಯು ವುಡ್ ಹವ್ ಸೀನ್ ಇನ್ ಪರ್ಫಾರ್ಮಿಂಗ್ 8 minutes 10 minutes ಸಿಂಗಲ್ ಟೇಕ್ ಆ್ಯಕ್ಷನ್ ಸೀಕ್ವೆನ್ಸಸ್. ಅದನ್ನು ಯಾರೂ ಎಕ್ಸ್ಪೆರಿಮೆಂಟ್ ಮಾಡಿರಲಿಲ್ಲ. ಆ್ಯಂಡ್ ನನಗಿದ್ದಿದ್ದು ಬಿಗ್ ಎಲಿಫೆಂಟ್ ಪುನೀತ್ ಸರೇ. that he is the only man who could execute that and who can understand this kind of concept also ಅಂತ. ಸೊ ಇದು ಆಯಿತು, ಒಂದು 15-20 minutesಲ್ಲಿ ಪ್ರೆಸೆಂಟೇಷನ್ ಕ್ಲೋಸು, ಎಲ್ಲ ಕ್ಲೋಸು. ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಗ ದೆನ್ ಈ ಆಸ್ಟ್ ಮೀ ವಾಟ್ ನೆಕ್ಸ್ಟ್, ಏನು ಮಾಡ್ತಾ ಇದ್ದೀರಾ ಇವಾಗ? ನನಗೆ ಡೇಟ್ಸ್ ಕೊಡೋಕ್ಕೆ ಇನ್ನೊಂದು 2.5 years ಆಗುತ್ತೆ, 24 months 30 months ಆಗುತ್ತೆ. ವಾಟ್ ನೆಕ್ಸ್ಟ್? ನಾನು ಅಂದೆ ಪ್ರೀ ಪ್ರೊಡಕ್ಷನ್ಗೆ ನನಗೆ ಆಲ್ಮೋಸ್ಟ್ 2 years ಬೇಕಾಗುತ್ತೆ ಸರ್ ಅಂದಾಗ, ದೆನ್ ಈ ಇನ್ಸಿಸ್ಟೆಡ್ ಡೂ ಒನ್ ಫಿಲಮ್ ಓಕೆ ಅಂತ ಹೇಳಿದಾಗ, ನಾನು ಸುಮ್ಮನೆ ಈ ಪಾಯಿಂಟ್ ಹೇಳಿದೆ, ಸರ್ ಇದನ್ನು ಕನ್ನಡದಲ್ಲಿ ತೊನ್ನು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ವಿಟಿಲಿಗೋ ಅಂತ ಕರೀತಾರೆ. ಸೊ ಮಾಡಂಗಿದ್ರೆ ಈ ಥರದ್ದು ಏನಾದರೂ ಮಾಡಬೇಕು ಅಂದಾಗ ಈ ಸಡನ್ಲಿ ಗಾಟ್ ವೆರಿ ಎಕ್ಸೈಟೆಡ್. ಚಿಕ್ಕ ಮಗು ಥರ ಅವರು
ಅವ್ರ ಎಕ್ಸೈಟ್ಮೆಂಟಲ್ಲಿ ಯು ಡೂ ದಿಸ್ ಐ ವಿಲ್ ಬ್ಯಾಕ್ ಯು ಅಪ್ ಅಂತ ಹೇಳಿದ್ರು. ಸೊ ಆ್ಯಕ್ಟಿಂಗ್ ಬಗ್ಗೆ ಕೇಳಿದ್ರಿ. ಆ್ಯಕ್ಟ್ ಮಾಡೋದು ನನಗೆ ಖಂಡಿತವಾಗ್ಲೂ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತಲ್ಲ. ಮಹಿರಾನಲ್ಲೂ ಮಾಡಿದ್ದೀನಿ, ಚಿಕ್ಕ ಪುಟ್ಟ ಶಾರ್ಟ್ ಫಿಲ್ಮ್ಸ್ಗೆ ಅವಾರ್ಡ್ಸ್ ಎಲ್ಲ ಬಂದಿದ್ದಾವೆ. ಬಟ್ ಇದನ್ನು ಲೀಡಾಗಿ ಮಾಡೋ ಅಂಥ ದೂರಕ್ಕೂ ಕನಸು ನನಗಿರಲಿಲ್ಲ. ಐ ವಾಂಟೆಡ್ ಟು ಟೇಕ್ ಸಂಬಡಿ ಫ್ರಮ್ ಥಿಯೇಟರ್ಸ್. ದೆನ್ ಪುನೀತ್ ಸರ್ ಮೇಡ್ ಒನ್ ಸ್ಟೇಟ್ಮೆಂಟ್ ವಿಚ್ ರಿಯಲಿ ಹುಕ್ಡ್ ಆನ್ ಟು ಮೀ. ಅದಂದರೆ, ನೀವು ಬೇರೆಯವ್ರು ಯಾರೇ ಇದನ್ನು ಮೇಕಪ್ ಹಾಕೊಂಡು ಮಾಡಿದ್ರೆ ಅವ್ರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಜನಕ್ಕೆ ಕನೆಕ್ಟ್ ಆಗಲ್ಲ. ಯು ಹ್ಯಾವ್ ಲೀವ್ಡ್ ದಿಸ್ ಲೈಫ್, ಆಯಿತಾ? ಇದು ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ನೀವೇನು ಕಾಲರ್ ಎತ್ಕೊಂಡು 20 ಜನಕ್ಕೆ ಹೊಡೆಯೋ ಥರ ಮಾಸ್ ಫಿಲ್ಮ್ ಮಾಡ್ತಾ ಇಲ್ಲ. ಅದು ಬೇಕಂದರೆ ತುಂಬ ಮಾತುಕತೆ ಆದಮೇಲೆ ಈ ಪಾಯಿಂಟ್ಸ್ ಹೇಳಿದ್ದವರು. ಸೊ ದಯವಿಟ್ಟು ಇದು ಮಾಡಿ ಅಂತ ಅವ್ರು ಹಂಗಂತ ಇರ್ಬೇಕಾದ್ರೆ ನನಗೆ ದೆನ್ ಐ ರಿಯಲೈಸ್ ಹೂ ಇಸ್ ಸೇಯಿಂಗ್ ದಿಸ್. ದೀಪ್ ಪುನೀತ್ ರಾಜ್ಕುಮಾರ್ ಇಸ್ ಸೇಯಿಂಗ್ ದಿಸ್. ಅಂದರೆ ಅವ್ರಿಗೆ ನಾವು ಏನೇ ಹೇಳ್ಬಿಟ್ಟು ಬಂದರೂ ಅದನ್ನು ಆ್ಯಟಿಟ್ಯೂಡ್ ಆಗಿಬಿಡುತ್ತೆ. ದೆನ್ ಐ ಟೋಲ್ಡ್ ಸರ್ ಒಂದು 5 ನಿಮಿಷ ಟೈಮ್ ಕೊಡಿ, 5 ದಿನ ಟೈಮ್ ಕೊಡಿ ಅಂತ ಹೇಳಿ ಬಂದು ದೆನ್ ವಿ ಡಿಸೈಡೆಡ್. ಸೊ ಅಕ್ಟೋಬರ್ 30th 31st ಹಂಗೆ ಅವ್ರನ್ನ ಮೀಟ್ ಮಾಡಬೇಕು. 29ನೇ ತಾರೀಕು ವಿ ಆಲ್ ಲಾಸ್ಟ್ ಹಿಮ್. ಸೊ ದೆನ್ ಅದೊಂದು ಹಠ ಆಗೋಯ್ತು ನನಗೆ. ಯೂಶ್ವಲಿ ಒಂದು ಸತಿ ಅನೌನ್ಸ್ ಮಾಡಿದ್ಮೇಲೆ ಅದನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಒಂದು ಹಠ. ಸೊ ದೆನ್ ಐ ಸ್ಟಿಲ್ ಗಾಟ್ ದಟ್. ಅವ್ರು ಹೇಳಿದ್ದು ನನ್ನ ಕಿವಿಲೇ ಇತ್ತು. ಫಸ್ಟ್ ಎವರ್ ಟೈಮ್ ಈ ಥರದೊಂದು ಬರ್ತಿದೆ. ಅವ್ರಿಗೆ ಆಸೆ ಇದ್ದಿದ್ದೇನೆಂದರೆ ಅವ್ರು ಒಂದು 10 ವರ್ಷ ಮುಂದಕ್ಕೆ ಯೋಚನೆ ಮಾಡಿಬಿಟ್ಟಿದ್ರು. ಅಂದರೆ ಕನ್ನಡದಲ್ಲಿ ಬರ್ತಿದೆ. ಈಸ್ ವಿಷನ್ ವಾಸ್ ವೆರಿ ಕ್ಲಿಯರ್. ಕನ್ನಡದಲ್ಲಿ ಬರ್ತಿದೆ. ಬೇರೆ ಇವಾಗ ಇದನ್ನೇ ಆಮಿರ್ ಖಾನು ಬೇರೆ ಯಾರೋ ಮಾಡಿಬಿಟ್ಟಿದ್ರೆ ಆಸ್ಕರ್ವರೆಗೂ ತೊಗೊಂಡೋಗ್ಬಿಡ್ತಾಯಿದ್ರು. ಸೊ ವಿ ವಾಂಟೆಡ್ ಸಂಬಡಿ ಲೈಕ್ ಹಿಮ್ ಟು ಸಪೋರ್ಟ್, ಬಟ್ ವಿ ಲಾಸ್ಟ್ ಹಿಮ್ ನಾವು. ಏನು ಮಾಡಲಿ ಇವಾಗ, ಮಾಡಲಾ ಬೇಡವಾ. ದೆನ್ ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್, ಆಲ್ ಮೈ ಆರ್ಟಿಸ್ಟ್, ಆಲ್ ಮೈ ಟೆಕ್ನಿಷಿಯನ್, ದೇ ಡಿಂಟ್ ಲೀವ್ ಮೀ. ನನ್ನ ಟೆಕ್ನಿಷಿಯನ್ಸ್ ಅವಾಗಿದ್ದವರೇ. ನೆಕ್ಸ್ಟು ನಾವೇನು ಸ್ಮಾಲ್ ಪುಟ್ಟ ಬಜೆಟಲ್ಲಿ ನಾನು ಪ್ರೊಡ್ಯೂಸ್ ಮಾಡಿದೆ, ಅವಾಗಲೂ ಅವರೇ ಇದ್ದರು. ಸೊ ವಿ ವಾಂಟೆಡ್ ಟು ಮೇಕ್ ಶೋರ್ ದಟ್ ದಿಸ್ ಕೈಂಡ್ ಆಫ್ ಸಿನಿಮಾ ಶುಡ್ ಕಮ್. ಅದಟ್ಟು ಇನ್ ಕನ್ನಡ ಇಂಡಸ್ಟ್ರಿನಲ್ಲಿ ಬರಬೇಕು. ನಾವು ಫಸ್ಟ್ ಅದೊಂದು ಪತಾಕೆ ಹಾರಿಸ್ಬೇಕು ಅಂತ ಹೇಳಿ ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಫಸ್ಟ್ ಟೈಮ್ ಕತೆ ಕೇಳಿದ ತಕ್ಷಣ ಒಂದಷ್ಟು ಹುಕ್ ಪಾಯಿಂಟ್ಸ್ಗಳು ತಲೆಯಲ್ಲಿ ಹೊಡೆದ್ಬಿಡುತ್ತೆ. ಕತೆ ತುಂಬ ಇಷ್ಟ ಆದರೆ. ಆ್ಯಂಡ್ ಎಕ್ಸಿಕ್ಯೂಟ್ ಆಗಿ ಸಿನಿಮಾ ರಿಲೀಸ್ ಆಗೋ ಟೈಮಿಗೆ ಬಂದಿದೆ. ಅಫ್ಕೋರ್ಸ್ ಈಗ ಒಂದು ಫೈನಲ್ ಕಾಪಿ ಕೂಡ ನೋಡಿರ್ತಾರೆ ಸಿನಿಮಾದು. ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹೆಂಗಾಗಿದೆ? ಮಹೇಶ್ ಅವರು ನಿಮ್ಮ ಕತೆ ಹೇಳಿದ ದಿನದಿಂದ ಈಗ ಸಿನಿಮಾ ನೋಡಿದಾಗ ಹೌ ಮಚ್ ಪರ್ಸೆಂಟೇಜ್ ಅಥವಾ ಎಷ್ಟರ ಮಟ್ಟಿಗೆ ಅದು ಕಡಿಮೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಚೆನ್ನಾಗಿ ಹೇಳಿ ಮೇಡಮ್. ಇಲ್ಲ, ಅವರು ನನಗೆ ನರೇಟ್ ಮಾಡುವಾಗ ನಾನು ಯಾವ ಥರ ನೋಡಿದೆ ನನ್ನ ಮೈಂಡಲ್ಲಿ, ಐ ಥಿಂಕ್ ಟು ವೆರಿ ಲಾರ್ಜ್ ಎಕ್ಸ್ಟೆಂಟ್ ಆ ಥರನೇ ಬಂದಿದೆ. ಸೊ ಐ ಥಿಂಕ್ ಇಟ್ಸ್ ನಾನು ಅದೇ ಫಸ್ಟ್ ಸಲ ಮೂವಿ ನೋಡಿದಾಗಲೂ ಸರ್ಗೆ ಅಂದೆ ಇಟ್ಸ್ ಕಮ್ ಔಟ್ ವೆರಿ ಬ್ಯೂಟಿಫುಲಿ. ಅಂದರೆ ಯೂಶ್ವಲಿ ಏನಾಗುತ್ತೆ, ಈ ಥರ ಒಂದು ಕಾಸ್ ಬಗ್ಗೆ ಮಾತಾಡುವಾಗ ತುಂಬ ಪ್ರೀಚಿ ಸೈಡಲ್ಲಿ ಹೋಗಿಬಿಡುತ್ತೆ. ನಾವು ಏನೋ ಹೇಳಕ್ಕೆ ಹೊರಟಿದ್ದೀವಿ ಆ ಥರ ಹೋಗುತ್ತೆ. ಬಟ್ ಈ ಸಿನಿಮಾ ಆರ್ಟಿಸ್ಟಿಕ್ ಎಸ್, ಬಟ್ ಆದರೂ ಇಟ್ ಹ್ಯಾಸ್ ಅ ಲಾಟ್ ಆಫ್ ಫನ್ ಎಲಿಮೆಂಟ್ಸ್. ಜಹಾಂಗೀರ್ ಸರ್ ಇದರಲ್ಲಿ ತುಂಬ ದ ಫನ್, ಹೀ ಬ್ರಿಂಗ್ಸ್ ದ ಫನ್ ಇನ್ ಟು ದ ಫಿಲ್ಮ್. ಸೊ ಅವ್ರದ್ದು ಟೈಮಿಂಗ್, ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಲೈಕ್ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್, ಈಸ್ ಅಮೇಝಿಂಗ್. ಸೊ ಆ ಕ್ಯಾರೆಕ್ಟರ್ ಮೂಲಕ ಆ್ಯಂಡ್ ದ ಸಿಚುವೇಶನ್ಸ್, ತುಂಬ ಸಿಚುವೇಶ್ನಲ್ ಕಾಮಿಡಿ ಇದೆ ಇದರಲ್ಲಿ. ಸೊ ತುಂಬ ಈಸಿಲಿ ಅದನ್ನ ನಾರ್ಮಲೈಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದು ಕನ್ವೆ ಆಗ್ತಿದೆ ಅಂತ ನಮ್ಗೆ ಅನಿಸುತ್ತೆ. ಐ ಹೋಪ್ ನಿಮಗೂ ಮತ್ತು ಆಡಿಯನ್ಸ್ಗೂ ಅದು ಅನಿಸಿದ್ರೆ ಐ ಥಿಂಕ್ ವಿಲ್ ವಿನ್. ಆ್ಯಂಡ್ ಮೊದಲನೇ ಪೋಸ್ಟರ್ ಜ್ಞಾಪಕ ಇದೆ. ಪ್ರಾಬ್ಲಿ 2-3 years ಬ್ಯಾಕ್ ನಾ ಫಸ್ಟ್ ಪೋಸ್ಟರ್ ನೋಡಿದಾಗ ಆ ಪೋಸ್ಟರಲ್ಲಿ ವೈಷ್ಣವಿ ಗೌಡ ಅವರು ನಿಮ್ಮ ಜೊತೆ ಲೀಡ್ ಆಗಿ ಕಾಣಿಸ್ಕೊಂಡಿದ್ರು. ಪ್ರಾಬ್ಲಿ ಆ ಪೋಸ್ಟರ್ ಅಂತ ಅನ್ಸುತ್ತೆ. ಸೇಮ್ ಅದರಲ್ಲಿ ಅವರಿದ್ರು. ಸೊ ಅದಾದ್ಮೇಲೆ ಸುಮಾರಷ್ಟು ಜನ ಹೀರೋಯಿನ್ಗಳನ್ನ ಚೇಂಜ್ ಮಾಡ್ಕೊಂಡು ಬಂದ್ರಿ ಅಂತಾನು ಕೇಳಿದೆ. ಫೈನಲಿ ಕಾಜಲ್ ಅವರೇ ಇದನ್ನ ಮಾಡಬೇಕು ಅನ್ನೋದು ಅವ್ರ ಹಣೆಯಲ್ಲಿ ಬರ್ದಿತ್ತು. ಬೈ ಕಾಜಲ್. ಫಸ್ಟು ನೀವು ವೈಷ್ಣವಿ ಅವ್ರ ಹೆಸರು ತೆಗೆದ್ರಿ. ಶಿ ಇಸ್ ಆಲ್ಸೋ ವಂಡರ್ಫುಲ್ ಆರ್ಟಿಸ್ಟ್. ಒಳ್ಳೆ ಹೆಸರು ಮಾಡಿದ್ದಾರೆ ಟಿ ವಿನಲ್ಲಿ. ವೆರಿ ಕೈಂಡ್ ಲೇಡಿ. ಬಟ್ ಅನ್ಫಾರ್ಚುನೇಟ್ಲಿ ಪುನೀತ್ ಸರ್ ಅವರು ನಮ್ಮನ್ನ ಬಿಟ್ಟು ಹೋದ್ಮೇಲಿಂದ ನಮ್ಗೆ ತುಂಬ ಡಿಲೇ ಆಯಿತು. ಸೊ ಇದು ಅವ್ರ ಮಿಸ್ಟೇಕ್. ಇದು ಪ್ರೊಫೆಷ್ನಲ್ ರೀಸನ್. ಅವರೊಂದು ಸೀರಿಯಲ್ ಒಪ್ಕೊಂಡ್ರು, ಸೀತಾರಾಮ ಅಂತ ಯಾವುದೊಂದು ಸೀರಿಯಲ್ ಬರ್ತಾಯಿತ್ತು. ಆ್ಯಂಡ್ ಡೇಟ್ಸ್ ತುಂಬಾ ಕ್ಲಾಶ್ ಆಗೋಯಿತು. ಆ್ಯಂಡ್ ಇಟ್ ವಾಸ್ ಇಂಪಾಸಿಬಲ್. ನನಗೆ ಇವ್ರು ಕೊಟ್ಟಂಥ ಕಮಿಟ್ಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ನಮ್ಮ ಸ್ಮಾಲ್ ಬಜೆಟ್ ಇರೋದ್ರಿಂದ ಒಂದು ಸತಿ ಔಟ್ ಆಫ್ ಸ್ಟೇಷನ್ ಹೋದರೆ ನಾನು ಹೋಗಿ ಬಂದು ಮಾಡೋಕ್ಕಾಗಲ್ಲ. ವೈಷ್ಣವಿ ಅವರಿಗೆ 3 ದಿನ 4 ದಿನ ಟಿ ವಿ ಬಿಟ್ಕೊಡ್ತಾಯಿದ್ರು. ಸೊ ಅಂದರೆ ಪಾಪ ಅವರು ಆ್ಯಕ್ಟಿಂಗ್ 100% ಕೊಡೋಕ್ಕಾಗಲ್ಲ. ಬಟ್ ಅವ್ರನ್ನ ಚೆನ್ನಾಗಿ ತೋರಿಸ್ಲಿಲ್ಲ ಅಂದರೆ ಜನಗಳು ನಮ್ಮನ್ನ ಬೈತಾರೋ ಹೊರತು ಡೈರೆಕ್ಟರ್ಸ್ನ ಅವ್ರಿಗೇನು ಅನ್ನಕ್ಕೆ ಹೋಗಲ್ಲ. ಬಟ್ ಅವ್ರಿಗೂ ಒಂದು ಕಪ್ಪು ಚುಕ್ಕಿ ಆಗಬಾರ್ದು ಅನ್ನೋ ಒಂದು ಫೇರ್ ಡಿಸಿಷನಲ್ಲಿ ಮ್ಯೂಚುವಲಿ ಅವರು ಬೇಡ ಅಂತ ಹೇಳ್ಬಿಟ್ಟು ವಿ ವಾಕ್ಡ್ ಅವೇ. ದೆನ್ ಸುಮಾರು ಜನ ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಪೀಪಲ್ ಆ್ಯಂಡ್ ಐ ಡೋಂಟ್ ನೋ ಇಫ್ ಐ ಕ್ಯಾನ್ ನೇಮ್ ದೆಮ್. ನನಗೆ ತುಂಬ ಇಷ್ಟ ಇದ್ದರು 1-2-3 ಜನ. ಇವಾಗ ಆಚಾರ್ಯ ಎನ್ಕೋ ಬಂತು, ಸಿಂಧು ಮೂರ್ತಿ ಅಲ್ವಾ ಅವ್ರ ಹೆಸರು, ಸಿಂಧು ಮೂರ್ತಿ, ಸಿಂಧು ಶ್ರೀನಿವಾಸ ಮೂರ್ತಿ ಅವರು. ಅದ್ರಲ್ಲಿ ತುಂಬ ಚೆನ್ನಾಗಿ ಪಾತ್ರ ಮಾಡಿದರು ಅವರು. ನನಗೆ ಅವರು ತುಂಬ ಮೆಚೋರ್ಡ್ ಫೇಸು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸಿರಿ ರವಿಕುಮಾರು ಆ್ಯಂಡ್ ಇನ್ಯಾರು ಮಯೂರಿ ನಟರಾಜನ್ನು, ಅನುಷಾ ರಂಗನಾಥ್ ಅವ್ರನ್ನ ಕೇಳಿದೆ. ಬಟ್ ಅನು ವಾಸ್ ವೆರಿ ಕ್ಲಿಯರ್ಲೆಸ್, ನಾನು ಫಿಲ್ಮ್ ಮಾಡ್ತಿಲ್ಲ, ಐ ಆಮ್ ಜಸ್ಟ್ ಸೆಟಲ್ ಡೌನ್ ವಿತ್ ಮೈ ದಿಸ್ ಒನ್ ಅಂತ ಹೇಳಿದರು. ಸಿರಿ ವಾಸ್ ಎ ವೆರಿ ಗುಡ್ ಫ್ರೆಂಡ್. ಅವರು ಆವಾಗ ಸ್ವಾತಿ ಮುತ್ತಿನ ಮಳೆ ಹನಿ ಆಗ್ತಿತ್ತು ಅವ್ರಿಗೆ. ಅವಾಗ ಇನ್ನೂ ಕಾಜಲ್ ಪರಿಚಯ ಆಗಿರಲಿಲ್ಲ ನನಗಿನ್ನ.
ಸರ್ ಶಿ ವಾಸ್ ವೆರಿ ಕೈಂಡ್. ಇಲ್ಲ ಸರ್ ನಿಮ್ಮ ಸಿನಿಮಾ ನಾನು ಇಲ್ಲ ಅನ್ನೋಕ್ಕೆ ಚಾನ್ಸೇ ಇಲ್ಲ ಮಹೇಶ್, ಅದಂಗೆ ಬಟ್ ಸ್ವಾತಿ ಮುತ್ತಿನ ಅದು ಸೇಮ್ ಟೈಮ್ ಪ್ರಮೋಷನ್ ನಡೀತಿದೆ ಅಂದರು. ಸೊ ಹಿಂಗೆ ಅದು ಸಿಂಧು ಶಿ ಡಿಡ್ಂಟ್ ಕಮ್ ಬ್ಯಾಕ್ ನಮಗೆ. ಸೊ ಹಿಂಗೆ ಆಗ್ತಾ ಇದ್ದಾಗ ಇವರು ಅಚಾನಕ್ಕಾಗಿ ಒಂದು ಕಾಮನ್ ಫ್ರೆಂಡ್ಸ್ ಅವ್ರದ್ದೊಂದು ಈವೆಂಟ್ ಇತ್ತು, ಅಲ್ಲಿ ಇವ್ರನ್ನ ನೋಡಿದ್ದೆ ನಾನು. ಸೊ ನಾನು ನೋಡಿದಾಗ ಇವರು ಆ್ಯಕ್ಟರ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ನಾನು ಬಂದು ಮೆಸೇಜ್ ಮಾಡಿದ್ದೆ, ಬಂದರು, ಪಾಪ ತುಂಬ ಚೆನ್ನಾಗಿ ಆಡಿಷನ್ ಕೊಟ್ಟರು. ಆಡಿಷನ್ ಕೊಟ್ಟಾದ್ಮೇಲೆ ಗೊತ್ತಾಗ್ತಿದೆ ಇವರು ಬಾಂಡ್ ರವಿ ಮಾಡಿದ್ದಾರೆ, KTM ಮಾಡ್ತಾ ಇದ್ದಾರೆ, ಪೆಪ್ಪೆ ಶೀಸ್ ದ ಲೀಡ್ ಅಂತ. ಅವಾಗ ಗೊತ್ತಾಗ್ತಿದೆ ನನಗೆ. ಬಟ್ ಶಿ ವಾಸ್ ವೆರಿ ಕೈಂಡ್. ಎಷ್ಟೊಂದು ಜನ ಆ 3-4 ಫಿಲ್ಮ್ ಮಾಡಿದ್ರೆ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ಆಡಿಷನ್ಸ್ ಕೊಡಬೇಕಾ, ಡೈರೆಕ್ಟ್ ಲುಕ್ ಟೆಸ್ಟಿಗೆ ಬರ್ತೀವಿ ಅಂತ. ಬಟ್ ನನಗೆ ಅದನ್ನು ಐ ಡೋಂಟ್ ಅಕ್ಸೆಪ್ಟ್ ಇಟ್. ನನಗೆ ಹೆಂಗಿರೋ ಆಡಿಷನ್ಸ್ ಮಾಡಬೇಕು ಅಂತ. ಸೊ ಆಡಿಷನ್ಸ್ ಬಂದಾಗ ಒಂದೇ ಸಿಂಗಲ್ ಟೇಕಲ್ಲಿ ಬ್ಯೂಟಿಫುಲ್ ಆಡಿಷನ್ಸ್ ಕೊಟ್ಟರು. ಆ್ಯಂಡ್ ಆಲ್ಸೋ ಪ್ರಿಪ್ರೇಷನ್ ತುಂಬ ಕಡಿಮೆ ಟೈಮ್ ಇದ್ದಿದ್ದು. ಅದಕ್ಕೆ ನಾನು ಹುಷಾರಾಗ್ಬಿಟ್ಟೆ. ಫಸ್ಟ್ ನೀವು ಒಂದು 7-8 ಡೇಸ್ ನೀವು ರೀಡಿಂಗ್ ಬನ್ನಿ ಆಫೀಸ್ಗೆ, ಇಫ್ ಐ ಆಮ್ ಕಾನ್ಫಿಡೆಂಟ್ ದೆನ್ ವಿ ವಿಲ್ ಸಿ ಅಂತಲೇ ಅವ್ರಿಗೆ ಹೇಳಿದ್ದೆ. ಬಟ್ ಅವ್ರು ಎಷ್ಟು ಎಕ್ಸ್ಪರ್ಟ್ ಆಗಿ ಬಂದರು ಅಂತ ಹೇಳಿದ್ರೆ 3 ದಿನ ಅವ್ರ ಜೊತೆ ರೀಡಿಂಗ್ ಮಾಡಿದ್ದು. ಸೊ ಐ ಗಾಟ್ ದಟ್ ಕಾನ್ಫಿಡೆನ್ಸ್, ಶಿ ಇಸ್ ದ ಲೇಡಿ ಹೂ ಕ್ಯಾನ್ ಡೂ ಇಟ್ ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಕಮಿಟ್ಮೆಂಟ್, ನಾವು ಮಾಡ್ತೀವಿ ಆ್ಯಂಡ್ ವೆರಿ ಸಿಂಪ್ಲಿಸಿಟಿ. ಅವ್ರಿಗೇನು ಅವ್ರ ಪಾತ್ರ ಚೆನ್ನಾಗಿರ್ಬೇಕು ಅಷ್ಟೇ. ಅವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಅವ್ರ ಮೈಂಡಲ್ಲಿ, ಯೋಚನೆ ಮಾಡ್ತಾ ಇರ್ತಾರೆ, ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ. ಅದನ್ನು ಕ್ಲಿಯರ್ ಮಾಡಿಬಿಡ್ಬೇಕು. ಹೆಂಗಾರು ಮಾಡಿ ತುಂಬ ಪ್ರೀತಿಯಿಂದ ಸಾಫ್ಟಾಗಿ ಅದನ್ನು ಕ್ಲಿಯರ್ ಮಾಡಿಬಿಟ್ರೆ ಶಿ ಇಸ್ ಬ್ಯಾಕ್ ಟು ಟ್ರ್ಯಾಕ್. ಆವಾಗ ಅನ್ಸ್ಟಾಪಬಲ್ ಕುದುರೆ ಥರ ಓಡ್ತಾ ಇರ್ತಾರೆ. ಆಪೋಸಿಟ್ ಯಾರು ಇದ್ದಿದ್ದು, ವೀಣಾ ಸುಂದರು, ರವಿ ಭಟ್ಟು, ಜಹಾಂಗೀರು, ಲಕ್ಷ್ಮೀ ಸಿದ್ದಯ್ಯ. ನಾನು ಎಲ್ಲಿ ಇವ್ರ ಸೆಂಟ್ರಲ್ಲಿ ನಾನೆಲ್ಲ ಆ್ಯಕ್ಟಿಂಗ್ ಮಾಡಲಿ. ಬಟ್ ಎಲ್ಲ ಒನ್ ಟೇಕ್ ನಮ್ಮ ಗುರುಗಳು ದೇಸಾಯಿ ಸರ್ ಹೇಳೋ ಥರ 1 ಟೇಕ್ ಆರ್ಟಿಸ್ಟ್ ಅನ್ನೋ ಥರ, ಇವರು ಹಾಫ್ ಟೇಕ್ ಆರ್ಟಿಸ್ಟ್. ಹೇಳಿದ್ರೆ ಹಂಗೆ ಮುಗಿಸ್ಬಿಟ್ಟಿರ್ತಾರೆ ಅವರು. ಸೊ ದಟ್ಸ್ ಐ ವಾಸ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಟುಡೇ ಐ ಆಮ್ ವೆರಿ ಪ್ರೌಡ್. ವಾಟ್ ಎವರ್ ನೀವು ಸಿನಿಮಾ ನೋಡಿದಾಗ ಅವ್ರ ಪಾತ್ರ ನನಗಿಂತೂ 4 ಸೀನ್ ಜಾಸ್ತಿ ಇರುವಂಥ ಪಾತ್ರ ಅವ್ರದ್ದು ಆ ಸಿನಿಮಾನಲ್ಲಿ. ಸೊ ಶಿ ಇಸ್ ದ ರೈಟ್ ಕ್ಯಾಂಡಿಡೇಟ್ ಅಂತ ನನಗನ್ಸಿ ವೆರಿ ಸ್ಟ್ರಾಂಗ್ ಆಗಿ ಐ ಟುಕ್ ಎ ಡಿಸಿಷನ್, ಐ ಹ್ಯಾವ್ ಟು ವರ್ಕ್ ವಿತ್ ಹರ್. ಆ್ಯಂಡ್ ಇಂಡಿಯನ್ ಫಿಲ್ಮ್ಸಲ್ಲಿ ಬೇರೆ ಯಾರು ವಿಟಿಲಿಗೋ ಇರುವಂತಹ ಆರ್ಟಿಸ್ಟ್ಗಳಿದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ಗೊತ್ತೇ ಇಲ್ಲ. ಇದ್ದಾರೆ, ವಿಜಯ್ ವರ್ಮಾ ಅವರಿದ್ದಾರೆ. ನಾನು ರೀಸೆಂಟ್ಲಿ ಓದಿದೆ ಅಮಿತಾಬ್ ಬಚ್ಚನ್ ಅವ್ರಿಗೂ ಇದೆ ಅಂತ. ಹೌದಾ? ಯಾ, ಸೀರಿಯಸ್ಲಿ ಇದು ಯಾರಿಗೂ ಗೊತ್ತೇ ಇಲ್ಲ. ಇವ್ರ ದ ಫಸ್ಟ್ ಅಂತ ಅನ್ಕೊಂಡಿದ್ದೆ. ಚಂದ್ರಬಾಬು ನಾಯ್ಡು ಅವ್ರಿಗೂ ಇದೆ. ಅಂದರೆ ನೀವು ಸಿನಿಮಾ ಬಿಟ್ಟು ಹೊರಗಡೆ ಸೆಲೆಬ್ರಿಟಿ ಮೈಕಲ್ ಜಾಕ್ಸನ್ ಅವರು, ಇವಾಗ ಮಲಯಾಳಂ ಆ್ಯಕ್ಟರ್ ಮಮತಾ ಮೋಹನ್ ದಾಸ್ ಅವ್ರಿಗೂ ಇದೆ. ಆ ಮಮತಾ ಮೋಹನ್ ದಾಸ್ ಆ್ಯಂಡ್ ವಿಜಯ್ ವರ್ಮಾ ಅವ್ರಿಗೆ ಈ ಥರ ನ್ಯೂಟ್ರಲ್ ಸ್ಕಿನ್ ವಿಟಿಲಿಗೋ ಇರೋದು. ಕೆಲವೊಬ್ಬರಿಗೆ ಕಂಡೀಷ್ನಲ್ ಇರುತ್ತೆ. ವಿಜಯ್ ವರ್ಮಾಗೂ ಕೆಳಗಡೆ ಹೊಟ್ಟೆ ಹತ್ರ ಒಂದು ಪ್ಯಾಚ್ ಇರ್ಬೋದು, ಆ ಥರ ಒಂದು ಅಡಿಷ್ನಲ್ ಪ್ಯಾಚಸ್ ಇರುತ್ತೆ ಅವ್ರಿಗೆ. ಸೊ ಬಟ್ ಅವ್ರು ಯಾರು ಕೂಡ ವಿಟಿಲಿಗೋ ಪಾತ್ರ ಇವತ್ತು ಮಾಡಿಲ್ಲ. ದೇ ಹ್ಯಾವ್ ಬೀನ್ ವಿಜಯ್ ವರ್ಮಾ ಅವರು ಇವಾಗ ಈ ವರ್ಷ 2025 ಜನವರಿ ಫೆಬ್ರವರಿನಲ್ಲೇ ಒನ್ ಆಫ್ ದ ಮ್ಯಾಗ್ಝಿನಲ್ಲಿ ಹಿ ಓಪನ್ಡ್ ಅಪ್ ಅಬೌಟ್ ವಿಟಿಲಿಗೋ. ಅಲ್ಲಿವ್ರಿಗೆ ಅಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಪ್ರಾಬ್ಲಿ ಗೊತ್ತೇ ಇಲ್ಲ ಅನ್ಸುತ್ತೆ. ಈಗ ಇಂಟರ್ವ್ಯೂ ನೋಡ್ತಿರೋ ಸುಮಾರು ಜನಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ಈಸ್ ಡೆಫಿನೆಟ್ಲಿ ಎ ವೆರಿ ಬಿಗ್ ಆ್ಯಕ್ಟರ್ ಹೂ ಇಸ್ ಡೂಯಿಂಗ್ ದಿಸ್ ಒನ್. ಆ್ಯಂಡ್ ಮಮತಾ ಮೋಹನ್ ದಾಸ್ ಇಸ್ ಗೇನಿಂಗ್ ಲಾಟ್ ಆಫ್ ಗುಡ್ ನೇಮ್. ನಾವು ಶಿ ಇಸ್ ಆಲ್ಸೋ ಮಹಾರಾಜ ಆದಮೇಲಂತೂ ವಿಜಯ್ ಸೇತುಪತಿ ಅವ್ರ ಜೊತೆ ಶಿ ಗೇನ್ಡ್ ಎ ಲಾಟ್ ಆಫ್ ನೇಮ್. ಅಲ್ಲಿ ಶಿ ಸ್ಟಾರ್ಟೆಡ್ ಟಾಕಿಂಗ್ ಅಬೌಟ್ ಇಟ್. ಅವರು ಎಷ್ಟೊಂದು ಆ್ಯಂಡ್ ಅವರು ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಮಾಡಿ ಹಾಕ್ತಾರೆ. ಸಿ ದಿಸ್ ಇಸ್ ದ ಕೈಂಡ್ ಆಫ್ ಟೋನ್ ಐ ಆಮ್ ಅಪ್ಲೈಯಿಂಗ್. ಈ ಮೇಕಪ್ ಕೇವಲ ಆ್ಯಕ್ಟಿಂಗ್ಗೋಸ್ಕರ, ರಿಯಲ್ ಸ್ಕಿನ್ಗಲ್ಲ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಇನ್ಸ್ಪಿರೇಷನ್ಸ್ ಆಗಿ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಐ ಆಮ್ ಹ್ಯಾಪಿ ದಟ್ ಆಸ್ ಎ ವಿಟಿಲಿಗೋ ಪಾತ್ರನ ಪರದೆ ಮೇಲೆ ಆಸ್ ಎ ವಿಟಿಲಿಗೋ ಆ್ಯಕ್ಟರ್ ಫಸ್ಟ್ ಟೈಮ್ ನಾವು ತರ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ. ಈಗ ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಸುಮಾರಷ್ಟು ರೀಸನ್ಸ್ ಇರುತ್ತೆ ಒಂದು ಆ್ಯಕ್ಟರ್ಸ್ಗೆ ಮಾಡೋದಕ್ಕೆ. ವಾಟ್ ಆರ್ ದ ಟಾಪ್ 3 ರೀಸನ್ಸ್ ಈ ಸಿನಿಮಾ ಇಲ್ಲ ನಾನು ಮಾಡಲೇಬೇಕು ಅಂತ ಅನ್ಸೋದಕ್ಕೆ, ಆ್ಯಂಡ್ ಅವ್ರು ಹೇಳ್ದಂಗೆ ಒಂದು ಇಲ್ಲ ಆಡಿಷನ್ಸ್ ಕೊಡಲೇಬೇಕು ಅಂತ ಅನ್ಸೋದಕ್ಕೆ? ಆಡಿಷನ್ಸ್ ಕೊಡೋದ್ರೆ ನನಗೆ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ, ಟು ಬಿ ಆನೆಸ್ಟ್. ಆ್ಯಸ್ ಅನ್ ಆ್ಯಕ್ಟರ್ ನಾವು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀವಾ ಇಲ್ವಾ ಅದು ಆಡಿಷನಿಂದನೇ ಗೊತ್ತಾಗುತ್ತೆ. ನೀವು ಆಬ್ವಿಯಸ್ಲಿ ತುಂಬ ಒಳ್ಳೆ ಆ್ಯಕ್ಟರ್ಸ್ ಎಲ್ಲ ಇದ್ದಾರೆ, ಬಟ್ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುತ್ತಾ ಅದು ಆಡಿಷನ್ ಆ್ಯಂಡ್ ಲುಕ್ ಟೆಸ್ಟ್ ಮೂಲಕನೇ ಆಗೋದಲ್ವಾ. ಸೊ ಅದರಲ್ಲಿ ನನಗೆ ಲಾಟ್ ಆಫ್ ಪ್ಲೇಸಸ್ ವೆರ್ ಐ ಗೋ ಫಾರ್ ಆಡಿಷನ್ ಸರ್ಪ್ರೈಸ್ ಥರ ನೋಡ್ತಾರೆ, ಬಟ್ ನನಗೆ ಅದು ಸರ್ಪ್ರೈಸಿಂಗ್ ಅಂತ ಅನಿಸಲ್ಲ. ಇಟ್ಸ್ ಅ ಪಾರ್ಟ್ ಆಫ್ ಜಾಬ್ ಅಂತ ಅನಿಸುತ್ತೆ. ಸೊ ಆಡಿಷನ್ ಈಸ್ ವೆರಿ ನಾರ್ಮಲ್. ಆ್ಯಂಡ್ ಈ ಮೂವಿ ಯಾಕೆ ಅಂತ ನೀವು ಎಷ್ಟು ಸರ್ಪ್ರೈಸ್ ಆಗಿದ್ದೀರಾ, ಓ ಹೊಸದು, ಈ ಥರ ನೋಡಿಲ್ವಲ್ಲ, ಈ ಥರ ಕೇಳಿಲ್ವಲ್ಲ. ನನ್ನ ರಿಯಾಕ್ಷನ್ ಕೂಡ ಆ ಥರನೇ ಇತ್ತು. ನಾನು ಈ ಥರ ಕತೆ ಕೇಳಿರಲಿಲ್ಲ. ಮತ್ತು ಈ ಥರ ಕ್ಯಾರೆಕ್ಟರ್ ಯೂಶ್ವಲಿ ಏನಾಗುತ್ತೆ, ನಾವು ಏನು ನಮ್ಮ ಮನಸ್ಸೊಳಗಡೆ ಇರುತ್ತೆ, ಐ ಮೀನ್ ದ ಕ್ಯಾರೆಕ್ಟರ್ ಮನಸ್ಸೊಳಗಡೆ ಇರುತ್ತೆ, ಅದನ್ನ ಅವ್ರು ಡೈಲಾಗ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಕವಿತಾದು ಆ ಥರ ಅಲ್ಲ. ಅವರು ತುಂಬ ಹೈ ಆನ್ ಇಮೋಷನ್ಸ್ ಇದ್ದಾರೆ, ಬಟ್ ಅವರು ಎಕ್ಸ್ಪ್ರೆಸ್ಸೇ ಮಾಡಲ್ಲ. ಎಲ್ಲ ಒಳಗಡೆ ಇರ್ತಾರೆ. ಅದು ಬಿಲ್ಡಪ್ ಆಗಿ 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 ಮೇ ಬಿ ಶಿ ಮೈಟ್ ಬರ್ಸ್ಟ್ ಔಟ್, ಬಟ್ ತುಂಬ ಒಳಗಡೆ ಇರ್ತಾರೆ. ಬಟ್ ಅದನ್ನ ನಾವು ಆಡಿಯನ್ಸ್ಗೆ ಸ್ಟಿಲ್ ವಿ ಹ್ಯಾವ್ ಟು ಶೋ ದ ಆಡಿಯನ್ಸ್ ದಟ್ ಶಿ ಈಸ್ ಫೀಲಿಂಗ್ ದ ಫೀಲಿಂಗ್ಸ್. ಸೊ ಅದು ನನಗೆ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ತೋರಿಸ್ಬೇಕಲ್ವಾ,
ಅದು ತುಂಬ ಚಾಲೆಂಜಿಂಗ್ ಕೂಡ ಅನಿಸ್ತು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು, ನನಗೆ ಸ್ಟೋರಿ ಇಷ್ಟ ಆಯಿತು, ಸೊ ಆ್ಯಂಡ್ ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಎವ್ರಿಥಿಂಗ್ ಇಸ್ ಗುಡ್. ನಿಮ್ಮ ಜೊತೆ ನಾನು ಮಾತಾಡ್ತಿರೋದು ಮೂನಸಲಿ ಆಫ್ಟರ್ ಬಾಂಡ್ ರವಿ ಪೆಪ್ಪೆ ಆ್ಯಂಡ್ ಇವಾಗ ಬರ್ತಾ ನಿಮ್ಮ ಕನ್ನಡ ಸೂಪರ್ ಅಲ್ಲ. ಆಲ್ಮೋಸ್ಟ್ ಎಲ್ಲ ಮೋಸ್ಟ್ ಆಫ್ ದಿ ಕನ್ನಡ ವರ್ಡ್ಸ್ ಯೂಸ್ ಮಾಡ್ತಿದ್ದೀರಾ. ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು ಸೊ ಮಚ್. ಮಾಡ್ತಾ ಇದ್ದಾರೆ ಅಲ್ಲ ಇನ್ನೊಂದು ಪ್ರಶ್ನೆ ನಾನು ಕೇಳಬೇಕು. ಇವ್ರ ಬಗ್ಗೆ ಅಂತೂ ನನಗೆ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗಲೇ ನಾನು ಬಾಂಡ್ ರವಿದೆಲ್ಲ ಶೇರ್ ಮಾಡಿದ್ದೀನಿ, ಗ್ರೇಟ್ ವರ್ಕ್ ಅಂತೆಲ್ಲ. ಆಮೇಲೆ ಮೆಸೇಜ್ ಹೋಗ್ಬಿಟ್ಟಿದೆ, ಪ್ರೊಫೆಷನಲಿ ಹೋಗ್ಬಿಟ್ಟಿದೆ. ನಮ್ಮ ಅಸಿಸ್ಟೆಂಟ್ಸ್ ಮಾಡಿದ್ರು ಜ್ಞಾಪಕ ಇಲ್ಲ, ಅವ್ರಿಗೆ ಮೆಸೇಜ್ ಕಳಿಸಿ ಹೋಗ್ಬಿಟ್ಟಿದೆ. ಆಮೇಲೆ ನೋಡಿದ್ರೆ ನಾನು 2021 ಬಾಂಡ್ ರವಿ ಬಂದಿದ್ದು, ಆವಾಗ ಶೇರ್ ಮಾಡಿದ್ದೀನಿ ಗುಡ್ ಆ್ಯಕ್ಟಿಂಗ್ ಅಂತ. ಪ್ರಮೋದ್ಗೂ ಇವ್ರಿಗೂ ಶೇರ್ ಮಾಡಿದ್ದೀನಿ. ನಿಮಗೆ ಗೊತ್ತಿತ್ತಾ ನಾನು ಯಾರು ಅಂತ? ಸುಮ್ಮನೆ ಬಂದಿದ್ದಾರೆ, ಯಾರೋ ಕರೆದಿದ್ದಾರೆ. ಅಲ್ಲ ಇವಾಗ ಇವ್ರು ಬಂದಿದ್ದಾರೆ, ಯಾರೋ ಡೈರೆಕ್ಟ್ ಕರೆದಿದ್ದಾರೆ ಅವರನ್ನ ಅಂತ. ಆ್ಯಂಡ್ ಮೊದಲನೇ ಸಿನಿಮಾ ಮಾಹಿರಾದಲ್ಲಿ ರಾಜ್ಬಿ ಶೆಟ್ಟಿ ಅವ್ರನ್ನ ಡೈರೆಕ್ಟ್ ಮಾಡಿದ್ರಿ, ಅವ್ರು ಲೀಡ್ ಆ್ಯಕ್ಟ್ ಮಾಡಿದ್ರು ಸಿನಿಮಾದಲ್ಲಿ. ಆ್ಯಂಡ್ ಈಗ ಅವ್ರ ಸಿನಿಮಾ ಸೂಫ್ರಮ್ ಸೊ 100 crore ಕ್ಲಬ್ಗೆಲ್ಲ ಹೋಗಿದೆ. ಆ್ಯಂಡ್ ಅವ್ರನ್ನ ಡೈರೆಕ್ಟ್ ಮಾಡಬೇಕಾದ್ರೆ ಪ್ರಾಬಬ್ಲಿ ಎನಿ ಗುಡ್ ಫೀಡ್ಬ್ಯಾಕ್ಸ್ ದಟ್ ಕೌಂಟೆಡ್ ಯು, ಅಂದರೆ ಆ ಫೀಡ್ಬ್ಯಾಕ್ ನಿಜವಾಗ್ಲೂ ವ್ಯಾಲ್ಯೂ ಆ್ಯಡ್ ಆನ್ ಮಾಡ್ತು ಈ ಸಿನಿಮಾ ಮಾಡಬೇಕಾದ್ರೆ, ಒಂದಷ್ಟು ವಿಷಯಗಳು ಅವ್ರ ಜೊತೆ ಕಳೆದಿದ್ದು ಆ ಥರದ್ದು ಏನಾದರೂ ಇದೆಯಾ? ರಾಜ್ಬಿ ಶೆಟ್ಟಿ ಯಾವ ಥರ ವ್ಯಕ್ತಿ ಅಂದರೆ ಈಸ್ ಮೈ ಗುಡ್ ಫ್ರೆಂಡ್ ರೈಟ್ ಬಿಫೋರ್ ಒಂದು ಮೊಟ್ಟೆ ಕತೆ. ಅವ್ರದ್ದೇ ಆದ ಅವ್ರು ಅವಾಗ ಆರ್ಜೆ ಆದಾಗ ಕೆಲವೊಂದು ಕವಿತೆಗಳನ್ನೆಲ್ಲ ಅವರು ರೇಡಿಯೋನಲ್ಲಿ ಹೇಳ್ತಾ ಇದ್ರು. ಆ ಕವಿತೆ ಎತ್ಕೊಂಡು ನಾನೊಂದು ವಿಜುವಲ್ ಪೊಯಿಟ್ರಿ ಅಂತಲೂ ಮಾಡಿದ್ದೆ 2016. ಸೊ ಹಿ ನ್ಯೂ ಮಿ. ಅವ್ರು ಬೆಂಗಳೂರು ಬಂದಾಗಲೂ ಒಂದು ಮೊಟ್ಟೆ ಕತೆ ವಿಷಯದಲ್ಲೆಲ್ಲ ಮೀಟ್ ಮಾಡಿದ್ರು. ಈಸ್ ಎ ಗುಡ್ ಫ್ರೆಂಡ್. ಆ್ಯಂಡ್ ಮಹಿರಾ ಕೂಡ ಫಸ್ಟ್ ಆಪ್ಷನ್ ಇದ್ದಿದ್ದು ಪವನ್ ಕುಮಾರ್, ಆಮೇಲೆ ಸಂಚಾರಿ ವಿಜಯ್. ಬಟ್ ಬಿಕಾಸ್ ಆಫ್ ಅಗೇನ್ ಬೇರೆ ಬೇರೆ ಡೇಟ್ಸ್ ರೀಸನಿಂದ ದೆನ್ ರಾಜ್ಬಿ ಶೆಟ್ಟಿ ವೆರಿ ಕೈಂಡ್ಲಿ ಅಗ್ರೀಡ್. ಅವ್ರು ಎಂಥ ನಟ ಅಂತ ಹೇಳಿದ್ರೆ, ಅವರು ಆ್ಯಕ್ಟ್ರಾಗಿ ಬಂದರೆ ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾರೆ. ಇವಾಗ ಇವ್ರಗಳ ಜೊತೆ ವರ್ಕ್ ಮಾಡಿದಾಗ ಹೆಂಗೆ ನಾನು ಡಿಸ್ಕಸ್ ಮಾಡಿಕೊಂಡು ಇದು ಓಕೆನಾ, ನಿಮಗೇನು ಅನಿಸುತ್ತೆ ಆ ಥರ. ಐ ಡೋಂಟ್ ವಾಂಟ್ ಟು ಬಿ ವೆರಿ ಅಡಮೆಂಟ್ ಡೈರೆಕ್ಟರ್, ನನಗೆ ಹಿಂಗೆ ಬೇಕು. ಕೆಲವೊಂದು ಸತಿ ನನಗೆ ಹಿಂಗೆ ಬೇಕು, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಐ ನೋ ಸಮ್ವೇರ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್. ಎರಡಕ್ಕೂ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಇನ್ಪುಟ್ಸ್ ಅನ್ನೋದಕ್ಕಿಂತ ಇಂಪ್ರೂವೈಸೇಷನ್ಸ್ ಜಾಸ್ತಿ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲಿ. ಬಿಕಾಸ್ ಹಿ ವಾಸ್ ವೆರಿ ಕ್ಲಿಯರ್ ದಟ್ ಸ್ಕ್ರಿಪ್ಟ್ ಓದಿಸಿದ್ದೆ, ದಯವಿಟ್ಟು ನೀವು ಓದಿ, ನೀವು ಎಷ್ಟೇ ಒಂದು ಮೊಟ್ಟೆ ಕತೆ ವಾಸ್ ಮ್ಯಾಸಿವ್ ಇಟ್ ಫಾರ್ ಹಿಮ್. ಬಟ್ ವೆರಿ ಕೈಂಡ್ಲಿ ರೆಡ್ ದ ಸ್ಕ್ರಿಪ್ಟ್. ಅವ್ರು ಸ್ಕ್ರಿಪ್ಟ್ ಓದ್ಬಿಟ್ಟು ತುಂಬ ಚೆನ್ನಾಗಿದೆ ಮಹೇಶ್, ಆ್ಯಂಡ್ ಐ ವುಡ್ ಬಿ ವೆರಿ ಹ್ಯಾಪಿ. ಲುಕ್ ಯಾವ ಥರ ಹೊಟ್ಟೆ ಬಿಡಿಸ್ಕೊಂಡು ಮತ್ತು ಏನಂತಾರೆ ರೆಗ್ಯುಲರ್ ಕಾಮಿಡಿ ಅವ್ರ ಕೈಲಿ ಮಾಡ್ಸೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಅದೇ ಒಂದು ಹ್ಯೂಮರ್ ತರಬೇಕಾಗಿತ್ತು, ಒಂದು ಸರ್ಕೈಸಮ್ ತರಬೇಕಾಗಿತ್ತು. ನಮ್ಮ ಕೈಲಿ ಆದಷ್ಟು ನಾವು ಪ್ರಯತ್ನ ಪಟ್ವಿ, ವಿಚ್ ಈ ಲೈಕ್ ಡೆಟ್. ಸೊ ನಾವು ಇನ್ಪುಟ್ಸ್ ಅನ್ನೋದಕ್ಕಿಂತ ಇಂಪ್ರೂವೈಸೇಷನ್ಸ್ ಅವರು ತುಂಬ ಚೆನ್ನಾಗಿ ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅವ್ರ ಕ್ಯಾರೆಕ್ಟರ್ಗೆ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿ ಅವರು ಕೌಂಟರ್ ಕ್ಯಾರೆಕ್ಟರ್ಸ್ ಏನಿರ್ತಾರೆ ಅವ್ರ ಜೊತೆನೂ ಮಾತಾಡ್ತಾಯಿದ್ರು. ಆ್ಯಂಡ್ ಈ ಹ್ಯಾಸ್ ಎ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಡೈರೆಕ್ಟರ್ಸ್. ಆ್ಯಂಡ್ ಅವ್ರು ಅದನ್ನು ಮೂಗು ತೋರ್ಸೋಕ್ಕೆ ಬರಲ್ಲ. ಅದೇ ಅವ್ರಿಗೇನಾದ್ರು ಸರಿ ಇಲ್ಲ ಅನ್ಸಿದ್ರೆ ಡೈರೆಕ್ಟರ್ ಹತ್ರ ಮಾತಾಡ್ತಾರೆ. ಬಟ್ ಡೈರೆಕ್ಷನ್ ಒಳಗಡೆ ಅವರು ಯಾವತ್ತೂ ನನಗೆ ಗೊತ್ತಿರಂಗೆ ಅವ್ರು ಇವತ್ತವರೆಗೂ ಮುಗಿಸ್ತಾರೆ. ಪ್ರಾಬಬ್ಲಿ ದಟ್ಸ್ ದ ರೀಸನ್ ಹಿ ಈಸ್ ವೆರಿ ಈಸ್ ಟುಡೇ. ಆ್ಯಂಡ್ ಇವಾಗ ಸೂಫ್ರಮ್ ಸೂ ಕೂಡ ಒಂದು ಮ್ಯಾಸಿವ್ ಹಿಟ್ ಆಗಿದೆ ಅವ್ರಿಗೆ. ಆ್ಯಂಡ್ ನಾನು ಅವ್ರದ್ದು ರೂಪಾಂತರ ಟೈಮಲ್ಲೂ ಮತ್ತೆ ಮೀಟ್ ಮಾಡಿದ್ದೆ ಪ್ರೀಮಿಯರಲ್ಲಿ. ಅವರೇ ಪಾಪ ನಾನು ನಿಂತಿದ್ದೆ, ಅವರೇ ಬಂದು ಹಗ್ ಮಾಡಿ ಮಹೇಶ್ ಹೇಗಿದ್ದೀರಾ ಮಾತಾಡಿಸಿ ವೆರಿ ನೈಸ್ ಅಂತೆಲ್ಲ ಹೇಳಂತ ಹೋದಂಥ ಮನುಷ್ಯ. ಸೊ ಹೀಸ್ ಗುಡ್. ಸೊ ಅದಾದಮೇಲೆ ಅನ್ಫಾರ್ಚುನೇಟ್ಲಿ ಮತ್ತೆ ನಾವು ವರ್ಕ್ ಮಾಡೋಕ್ಕಾಗಿಲ್ಲ. ಲೆಟ್ಸ್ ಸಿ ಮುಂದೆ ಹೆಂಗೆ ಹೋಗುತ್ತೆ. ಓಕೆ. ಆ್ಯಂಡ್ ಫೀಮೇಲ್ ಆ್ಯಕ್ಟ್ರೆಸಸ್ಗೆ ಏನಾಗುತ್ತೆ, ಸುಮಾರು ಸಲ ಇಟ್ ಈಸ್ ಸ್ಟೈಲ್ ಓವರ್ ಕಂಟೆಂಟ್ ಪಾತ್ರಗಳೇ ತುಂಬ ಸಲ ಸಿಗುತ್ತೆ. ಅಂದರೆ ಪ್ರಾಬಬ್ಲಿ ತುಂಬ ಎನ್ಹ್ಯಾನ್ಸ್ ಮಾಡಿ ಪರ್ಫಾರ್ಮ್ ಮಾಡೋದಕ್ಕೆ ಅಥವಾ ಒಂದು ಸ್ಟಫ್ ಇರೋ ಪಾತ್ರಗಳನ್ನು ನೀವು ಹುಡುಕ್ತಿರ್ತೀರ, ಬಟ್ ಅದರದ್ದು ಕತೆಗಳು ಸಿಗಬೇಕು. ಸೊ ವೇರ್ ಇಟ್ ಬೋತ್ ಶುಡ್ ಮೀಟ್. ಸೊ ಆ ಥರದ್ದು ಯೋಚನೆ ಮಾಡಿದಾಗ ಅಂದರೆ ಸುಮಾರು ಈಗ ಔಟ್ ಆಫ್ 10 ಫಿಲ್ಮ್ಸ್ ನೋಡಿದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿಲ್ಮ್ಸ್ ವಿಲ್ ಬಿ ಸ್ಟೈಲ್ ಓವರ್ ಕಂಟೆಂಟ್, ಸ್ಟೈಲ್ ಓವರ್ ಸಬ್ಸ್ಟೆನ್ಸ್, ಆ ಥರ ಬಂದ್ಬಿಡುತ್ತೆ. ಸೊ ಇದನ್ನು ಹೇಗೆ ಡೀಲ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಐ ಥಿಂಕ್ ನಾನು ನನ್ನ ಕರಿಯರಲ್ಲಿ ಇಲ್ಲಿವರೆಗೂ ಐ ಥಿಂಕ್ ಐ ಹ್ಯಾವ್ ಬಿನ್ ಫಾರ್ಚುನೇಟ್. ಬಿಕಾಸ್ ನಾನು ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲ ಸಿನಿಮಾದರಲ್ಲಿ ನನ್ನ ಪಾತ್ರಗೆ ತುಂಬ ಇಂಪಾರ್ಟೆನ್ಸ್ ಇರೋ ಥರನೇ ಕ್ಯಾರೆಕ್ಟರ್ ನಾನು ಚೂಸ್ ಮಾಡಿದ್ದೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಆ ಥರ ಕ್ಯಾರೆಕ್ಟರ್ಸ್ ನಾನು ಬಂದಿದೆ ಅಂತ. ಅದು ಬಾಂಡ್ ರವಿ ಆಗಲಿ, KTM ಆಗಲಿ, ಪೆಪ್ಪೆ ಆಗಲಿ, ಬಿಳಿಚುಕ್ಕಿ ಆಗಲಿ, ನನ್ನ ನೆಕ್ಸ್ಟ್ ಮ್ಯಾಂಗೋ ಪಚ್ಚ ಆಗಲಿ, ಆಲ್ ಆರ್ ವೆರಿ ಸ್ಟ್ರಾಂಗ್ ಫೀಮೇಲ್. ಸೊ ಐ ಆಮ್ ವೆರಿ ಫಾರ್ಚುನೇಟ್ ಆ ಥರ ಬಂದಿದೆ ಅಂತ. ಎಸ್, ಡೆಫಿನೆಟ್ಲಿ ಬೇರೆ ಥರ ಸಿನಿಮಾನೂ ಬರುತ್ತೆ. ಬಟ್ ದ ಥಿಂಗ್ ಈಸ್, ಒಂದು ಸಲ ನೀವು ಈ ಥರ ಕ್ಯಾರೆಕ್ಟರ್ಸ್ ಮಾಡಿದ್ಮೇಲೆ ಲೈಟ್ ಕ್ಯಾರೆಕ್ಟರ್ಸ್ ಅದು ದ್ಯಾಟ್ ಈಸ್ ಆಲ್ಸೋ ಗುಡ್. ಬಟ್ ಸಬ್ಸ್ಟೆನ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಏನಾದರೂ ಹೇಳಬೇಕು ಆ ಕ್ಯಾರೆಕ್ಟರ್. ಸೊ ಆ ಥರ ಕ್ಯಾರೆಕ್ಟರ್ ಬರುವಾಗ ಮನ್ಸು ಬರಲ್ಲ ಒಪ್ಕೊಳ್ಳೋಕ್ಕೆ. ಬಟ್ ಅಗೇನ್ ಇಟ್ಸ್ ಅದೊಂದು ಇಂಟರ್ನಲ್ ಬ್ಯಾಟಲ್. ತುಂಬ ಗ್ಯಾಪ್ ಆಗಿಬಿಡುತ್ತಾ, ಒಪ್ಕೋಬೇಕಾ, ಬೇರೆ ಈ ಥರನೇ ಒಳ್ಳೇದು
ತಕ್ಷಣ ಸಿಗುತ್ತಾ, ಅಲ್ಲ ಜಾಸ್ತಿ ವೆಯ್ಟ್ ಮಾಡಬೇಕಾ, ಅದೆಲ್ಲ ಇಂಟರ್ನಲ್ ಬ್ಯಾಟಲ್ ಆಗ್ತಾನೆ ಇರುತ್ತೆ. ಸೊ ದಟ್ ಟೈಮ್ ಯು ಜಸ್ಟ್ ಕಾಲ್ ಫ್ರೆಂಡ್ಸ್, ಮಾತಾಡೋದು, ಡಿಸ್ಕಸ್ ಮಾಡೋದು ಅದೆಲ್ಲ ಆಗುತ್ತೆ. ಬಟ್ ಐ ಥಿಂಕ್ ಟು ವೇಟ್ ಫಾರ್ ಸಚ್ ಕ್ಯಾರೆಕ್ಟರ್ಸ್ ಇಸ್ ದ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಅನ್ಸುತ್ತೆ. ಸೊ ಅದು ಬಟ್ ಬೀಯಿಂಗ್ ಆನ್ ಆಕ್ಟ್ರೆಸ್ ಇಟ್ಸ್ ಸೋ ಇನ್ಸೆಕ್ಯೂರ್ ಅಲ್ಲ, ಇಟ್ಸ್ ವೆರಿ ಬಿಕಾಸ್ ತುಂಬ ಆಸ್ಪೆಕ್ಟ್ಸ್ ಇರುತ್ತೆ ಅದರಲ್ಲಿ. ಫೈನಾನ್ಷಿಯಲ್ ಇರುತ್ತೆ, ನಿಮ್ಮ ಟೈಮ್ ಇಲ್ಲ ಅಂತ ಅನಿಸುತ್ತೆ, ನಿಮ್ಮ ಫ್ಯಾಮ್ಲಿನ ನೋಡ್ಕೋಬೇಕು, ನಿಮ್ಮನ್ನ ನೋಡ್ಕೋಬೇಕು. ಆ್ಯಂಡ್ ಇಫ್ ದೇರ್ ಸಪೋರ್ಟ್ ದ್ಯಾಟ್ ಈಸ್ ಡಿಫ್ರೆಂಟ್. ಬಟ್ ವೆನ್ ದೇರ್ಸ್ ನೋ ಸಪೋರ್ಟ್ ಆವಾಗ ಇನ್ನೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಮತ್ತು ಜಾಸ್ತಿ ಜನಕ್ಕೆ ನಾನು ಯಾರಂತ ಗೊತ್ತಿಲ್ಲ, ಹೇಗೆ ರೀಚ್ ಆಗೋದು, ಅಲ್ಲಿ ಇದೇ ಒಪ್ಕೊಳ್ಳೋದಾ ಅಲ್ಲ ಇನ್ನೂ ವೆಯ್ಟ್ ಮಾಡೋದಾ, ಇಟ್ಸ್ ಅ ಲಾಟ್ ಆಫ್ ಟಗ್ ಆಫ್ ವಾರ್ ಆಗುತ್ತೆ ಮೈಂಡಲ್ಲಿ. ಬಟ್ ಸೋ ಫಾರ್ ಸೋ ಗುಡ್. ನೋಡೋಣ. ಆ್ಯಕ್ಚುಲಿ ಯು ಆರ್ ಫಾರ್ಚುನೇಟ್ ಅಂತ ನೀವು ಮಾಡಿರೋ ಸಿನಿಮಾಗಳಲ್ಲಿ ಅಟ್ಲೀಸ್ಟ್ ಯು ಹ್ಯಾವ್ picked up the right ones, which has stuff. Thankfully. And ಇತ್ತೀಚೆಗೆ ಏನಾಗಿದೆ ಅಂದರೆ ಸಿನಿಮಾ ಮಾಡೋದು ಈಸಿ, ಸಿನಿಮಾ ರಿಲೀಸ್ ಮಾಡೋದು ಕಷ್ಟ. ಈ ಟಾಪಿಕ್ ಬಗ್ಗೆ ಸುಮಾರು ಜನ ಮಾತಾಡ್ತಾರೆ. ಅಂದರೆ ನಾನು ಇಂಟರ್ವ್ಯೂ ಮಾಡಬೇಕಾದ್ರೂ ಸುಮಾರು ಡೈರೆಕ್ಟರ್ಸ್ಗೆ ಕಾಡೋದು ಇದೇನೆ, ಅಂದರೆ ಸಿನಿಮಾ ಮಾಡಿಬಿಡೋದು ಈಸಿ ಇದೆ, ಬಟ್ ರಿಲೀಸ್ ಮಾಡಿ ಅದನ್ನು ಕನ್ವೆ ಮಾಡೋದು ಆಡಿಯನ್ಸ್ಗೆ ಭಾರಿ ಕಷ್ಟ, ತಲುಪ್ಸೋದು ತುಂಬ ಕಷ್ಟ ಇದೆ, ತಲುಪ್ಸಾದ್ಮೇಲೆ ನಿಲ್ಲಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂತೆಲ್ಲ ಬರುತ್ತೆ. ಇದನ್ನು ಹೇಗೆ ಡೀಲ್ ಮಾಡ್ತಿದ್ದೀರಾ, ಬೀಯಿಂಗ್ ಅನ್ ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲವೂ? ದಟ್ ಈಸ್ ವೆರಿ ಟಫೆಸ್ಟ್ ಕ್ವಶನ್. ಕತೆ ಹೆಂಗೆ ಮಾಡಿದ್ರಿ, ಕಾಸ್ಟಿಂಗ್ ಹೆಂಗೆ ಮಾಡಿದ್ರಿ, ಹೆಂಗೆ ಸಿನಿಮಾ ಮಾಡಿ ಹೆಂಗೇನೋ ಹೊಡೆದಾಡ್ಬಿಡ್ಬೋದು. ಬಟ್ ಸಿನಿಮಾ ಮಾಡಿದ್ಮೇಲೆ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ, ದಟ್ ಈಸ್ ವಾಟ್ ಐ ಫೀಲ್ ಈಸ್ ಐ ಬೀನ್ ಇನ್ ದಿಸ್ ಇಂಡಸ್ಟ್ರಿ ಫಾರ್ 14 years ನಾವು. ಸೊ ನಾನೇನು ಹೊಸಬ ಅಲ್ಲ, ತುಂಬ ಸಿನಿಮಾ ಮಾಡಿಲ್ಲ. ನನಗೇನಂತ ಹೇಳಿದ್ರೆ ನನ್ನ ಕರಿಯರಲ್ಲಿ 9 ಸಿನಿಮಾ ಮಾಡಿದ್ರು ಸಾಕು. ಐ ವಾಂಟ್ ಟು ಬಿ ವೆರಿ ಹ್ಯಾಪಿ ವಿತ್ ದಟ್ ಸಿನಿಮಾ. ನಾನು ಒಳ್ಳೆಯ ಪಾತ್ರ ನಾವು ಮಾಡಿದ್ದೀವಿ, ಪತ್ರ ಕೊಟ್ಟಿದ್ದೀವಿ ಅಂತ. ಈ ಥರ ಇಂಟೆನ್ಷನ್ ಇರೋಂಥ ಒಬ್ಬ ಡೈರೆಕ್ಟರ್, ಪ್ರೊಡ್ಯೂಸರ್ಗೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಸಿನಿಮಾ ರಿಲೀಸ್ ಮಾಡೋದು, ಇನ್ನೂ ಕಷ್ಟ ಆಗಿಬಿಡುತ್ತೆ. ಪರವಾಗಿಲ್ಲ, ಯಾವುದೋ ಸ್ಟಾರ್ ಜೊತೆ ಮಾಡ್ಕೊಬಿಡ್ತೀವಿ, ಯಾವುದೋ ಹೀರೋಯಿನ್ ಜೊತೆ ಮಾಡ್ತೀವಿ, ಯಾವುದೋ ಕತೆ ಬರೀತೀವಿ, ಒಟ್ಟಿನಲ್ಲಿ ರಿಲೀಸ್ ಆಗಿಬಿಡಲಿ, ಕಮರ್ಷಿಯಲಿ ಓಡ್ಬಿಡಲಿ ಅಂತ ಹೇಳಿದ್ರೆ ಅವರು ಸ್ವಲ್ಪ ಈಸಿ ಆಗುತ್ತೆ. ಇದು ಸತ್ಯ. ಎರಡನೇದೇನೆಂದರೆ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ಸ್ ಚಾಲೆಂಜಸ್ ತುಂಬ ಇದೆ ನಮ್ಮ ಇಂಡಸ್ಟ್ರಿನಲ್ಲಿ. ನೋಡಿ, ಮೊನ್ನೆ ತಾನೇ 200 ರೂಪಾಯಿ ಕ್ಯಾಪ್ ಹಾಕಿದ್ರು, ಮತ್ತಿವತ್ತು ತಾನೇ ತೆಗ್ದೇ ಬಿಟ್ರು. ವಿತ್ ಆಲ್ ದಿ ಡ್ಯೂ ರೆಸ್ಪೆಕ್ಟ್ ಎವ್ರಿಥಿಂಗ್ ತೆಗೆದುಬಿಟ್ರು. ಆಯಿತಾ, ಸುಪ್ರೀಂ ಕೋರ್ಟ್ ಆರ್ಡ್ರು. ಸೊ ಇವಾಗ ನಾವು ಇಷ್ಟು ವರ್ಷ ಫೈಟ್ ಮಾಡಿದ್ದೆ, ಇವಾಗ ನಮಗೆ ಏನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಟಾಪ್ 20 ಬೆಸ್ಟ್ ಬಿಗ್ ಸಿನಿಮಾಸ್. ಇವಾಗ ಯಾವುದೇ ಬಿಗ್ ಸ್ಟಾರ್, ಯಾವುದೇ ಬಿಗ್ ಡೈರೆಕ್ಟರ್, ಯಾವುದೇ ಬಿಗ್ ಪ್ರೊಡಕ್ಷನ್ ಪಾಪ ಸೇರ್ಕೊಂಡು ಎಷ್ಟು ಸಿನಿಮಾ ಮಾಡ್ಬೋದು ವರ್ಷಕ್ಕೆ? 15-20 ಮಾಡ್ಬೋದು, ಒಂದು 5 ಜನ ಬಿಗ್ ಸ್ಟಾರ್ಸ್. ಬಟ್ ಹೌ ಈಸ್ ಇಂಡಸ್ಟ್ರಿ ಸ್ಟ್ಯಾಂಡಿಂಗ್ ಇಸ್ ಬಿಕಾಸ್ ಆಫ್ 250 ಅದರ್ ಸಿನಿಮಾಸ್. ಅದು ಆ್ಯಾವ್ರೇಜ್ 2 ಕೋಟಿ 3 ಕೋಟಿ ನಮ್ಮ ಥರದಂತ ಇಟ್ಕೊಳ್ಳಿ, 600 ಕೋಟಿಯಿಂದ 900 ಕೋಟಿ ರೊಟೇಷನ್ ಇದೆ. ಆ್ಯಂಡ್ ದೇ ಆರ್ ಸ್ಟ್ಯಾಂಡಿಂಗ್ ಬಿಕಾಸ್ ಆಫ್ ದಿಸ್ ಒನ್. ಇವಾಗ ನಮ್ಮ ಬಿಗ್ ಸ್ಟಾರ್ ಯಾವುದಾದ್ರು ಒಂದು ಸಿನಿಮಾ ಮಾಡಿದ್ರೆ 95% ಜನದವರೆಗೂ ತಲುಪುತ್ತೆ. ಹಿಟ್ಟಾದರೂ ಅಷ್ಟು ತಲುಪುತ್ತೆ, ಫ್ಲಾಪ್ ಆದರೂ ಅಷ್ಟೇ ಜನ ಬೈಕೊಳ್ತಾರೆ. ನಮ್ಮ ಥರ ಸಿನಿಮಾ ಬರೀ 3%, 5% ತಲುಪಿದ್ರು ಹೆಚ್ಚು. ಆ 3%, 5% ಹೆಂಗೆ ತಲುಪ್ಸೋಣ? ಇವಾಗ ಪ್ರೊಡ್ಯೂಸರ್ ಆಗಿಬಿಟ್ರೆ ನನ್ನ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ಬರ್ತಾರೆ, ಮೆಂಟರ್ಶಿಪ್ ಕೇಳ್ಕೊಂಡು ಬರ್ತಾರೆ, ಕನ್ಸಲ್ಟ್ ಬರ್ತಾರೆ, ಸಿನಿಮಾ ಮಾಡ್ಬಿಡ್ತಾರೆ, ಏನು ಮಾಡಬೇಕು ಗೊತ್ತಿಲ್ಲ. ಇವಾಗ ನೋಡಿ, ಬ್ಯಾಂಗ್ಳೂರನ್ನ ಒಂದು ಪ್ರದೇಶ ಏನಿದೆ, 70% ಆಫ್ ಯುವರ್ ಕಲೆಕ್ಷನ್ ಹ್ಯಾಪನ್ಸ್ ಅಲೋನ್ ಫ್ರಮ್ ಬ್ಯಾಂಗ್ಳೂರ್. ಎಲ್ಲರಿಗೂ ಗೊತ್ತಿದೆ ಅದು. ಆ 70%ಅಲ್ಲಿ 40% ನಾನ್ ಕನ್ನಡಿಗಾಸ್ ಇದ್ದಾರೆ. ಸೊ ಯು ಆರ್ ಲೆಫ್ಟ್ ವಿತ್ ಓನ್ಲಿ 30%. ಆ 30%ಅಲ್ಲಿ ಸಿನಿಮಾಗೆ ಹೋಗೋರು ಬರೀ 5-6%. ಅವ್ರನ್ನ ಹೆಂಗೆ ಟ್ಯಾಪ್ ಮಾಡಬೇಕಾಗತ್ತೆ ನೀವು? ಇವಾಗ ನೀವು ಒಂದು ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಯಾರು ಸ್ಟಾರ್ ಅಂತ ಫಸ್ಟ್ ಕೇಳ್ತಾರೆ. ಐ ವಿಶ್ ದೇ ವುಡ್ ಹವ್ ಆಸ್ಕ್ಡ್ ವಾಟ್ ಈಸ್ ದ ಸ್ಟೋರಿ ಫಸ್ಟ್. ಆಯಿತಾ, ಅಲ್ಲೇ ಹೊಟ್ಟೋಗುತ್ತೆ. ಆಡಿಯೋ ರೈಟ್ಸ್ಗೆ ಹೋಗ್ತೀರಾ, ಯಾರು ಸ್ಟಾರು ಅಂತ ಕೇಳ್ತಾರೆ. ಸರಿ ಸರ್, ಈ ಥರ ನಾನು ಮಹೇಶ್ ಗೌಡ, ಕಾಜಲ್ ಕುಂದರ್ ಮಾಡಿದ್ದೀವಿ, ಹಿಂಗಿಂಗೋ. ಸರಿ, ಎಷ್ಟು ಸಾಂಗ್ ಇದೆ? 4 ಇದೆ. ಯಾವುದಾದ್ರು ಸೆಲ್ಲಿಂಗ್ ಸಾಂಗ್ಸ್ ಇದೆಯಾ? ವಾಟ್ ಯು ಮೀನ್ ಬೈ ಸೆಲ್ಲಿಂಗ್ ಸಾಂಗ್ ಸರ್ ಅಂತ ನಾನು ಕೇಳಿದ್ದೀನಿ. ಇವಾಗ ರೀಸೆಂಟಾಗಿ ನಡೀತಿರೋದು. ತಪ್ಪೇನಿಲ್ಲ, ಈ ಥರ ವೇದಿಕೆಗಳಲ್ಲಿ ಏನು ನಡೀತಿದೆ ಅನ್ನೋದು ನಾವು ಮಾತಾಡದೇ ಇದ್ರೆ ಇನ್ಯಾರು ಮಾತಾಡ್ತಾರೆ? ವಾಟ್ ಯು ಮೀನ್ ಸರ್, ಬ್ಯೂಟಿಫುಲ್ ಸಾಂಗ್ಸ್ ಇದೆ, ನೀವು ಸಾಂಗ್ಸ್ ಕೇಳಿ. ಸಿದ್ಧಾರ್ಥ್ ಬೆಲುಮನೆ ಹಾಡಿದ್ದಾರೆ, ಇವ್ರು ಹಾಡಿದ್ದಾರೆ. ಇಲ್ಲ ಯಾವುದಾದ್ರು ಬೇರೆ ಥರ. ಅವರು ಮೋಸ್ಟ್ಲಿ ನಾನು ಹೋಗಿದ್ದೀನಿ ಅಂತ ಅವ್ರು ಬಾಯ್ಬಿಟ್ಟು ಕೇಳ್ತಾ ಇಲ್ಲ, ಎಕ್ಸಾಕ್ಟ್ಲಿ ಇದೇ ಥರ ಸಾಂಗ್ಸ್ ಬೇಕು ಅಂತ. ವೈ ವುಡ್ ಐ ಹ್ಯಾವ್ ದಟ್ ಕೈಂಡ್ ಆಫ್ ಸಾಂಗ್ಸ್ ಇನ್ ದಿಸ್ ಫಿಲಮ್? ಇವರೇ ಮಾಡ್ತಾ ಇರಲಿಲ್ಲ, ಹೋಗ್ಬಿಡ್ತಿದ್ರು, ಬೇಡ ಸರ್ ಮಾಡಲ್ಲ ಅಂದ್ಬಿಟ್ಟು. ವೈ ವುಡ್ ಐ ಹ್ಯಾವ್ ಇಟ್ ಮೇಕ್ಸ್ ನೋ ಸೆನ್ಸ್. ಸಿನಿಮಾಗೆ ಆಧಾರಿತವಾಗಿ ಏನು ಬೇಕು, ಆ ಕತೆಗೆ ಅದು ಒಂದು ಹೆಣ್ಣಿನ ವರ್ಣನೆಗೆ ಏನು ಬೇಕು, ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಸಕ್ಕತ್ತಾಗಿದೆ. ನೀವು ನೋಡಿ, ಸಾಂಗೇ ಕೇಳ್ತಿಲ್ಲ, ಫಾರ್ವರ್ಡ್ ಮಾಡಿ ಕೇಳ್ತಾರೆ ಸಾಂಗ್ನ ಈಗಿನ ಕಾಲದಲ್ಲಿ. ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ, ನಮ್ಮದು ಫಸ್ಟ್ ಬಿಸ್ನೆಸ್, ಇವಾಗ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಹೋಲ್ ಬಿಸ್ನೆಸ್ ನಾವು ಸೆಲ್ ಮಾಡಬೇಕಂದ್ರೆ ಫಸ್ಟ್ ಬಿಸ್ನೆಸ್ ಆಗೋದೇ ನಮ್ಗೆ ಆಡಿಯೋ ರೈಟ್ಸ್. ಅದೇ ಫಸ್ಟ್ ಲಕ್ಷ್ಮಿ, ಅದನ್ನೇ ಫ್ರೀಯಾಗಿ ಕೇಳ್ಬಿಡ್ತಾರೆ. ನಾವು ಎಲ್ಲಿಂದ ಕೊಡೋಣ? ಮತ್ತೆ ಇವಾಗ ನನಗೆ ಸಾಲಿಡ್ 20 lakhs ಗ್ಯಾಪ್ ಬಿತ್ತು ಅಂತ ಇಟ್ಕೊಳ್ಳಿ. ಆಡಿಯೋಗೆ ಏನೇನು, ವೀಡಿಯೋಗೆ ಏನೇನು ಸೆಲ್ ಮಾಡಿರ್ತೀನಿ. ಇವಾಗ ಡೈರೆಕ್ಟ್ಲಿ ಎ ಪ್ರೊಡ್ಯೂಸರ್ ಇಸ್ ಇನ್ ದ ಲಾಸ್ ಆಫ್ 20 lakhs ಬಿಕಾಸ್ ಈಸ್ ಗಿವಿಂಗ್ ಇಸ್ ಆಡಿಯೋ ರೈಟ್ಸ್ ಫ್ರೀಲಿ ಫಾರ್ ಸಮ್ ಅದರ್ ಚಾನಲ್. ಇದಾದಮೇಲಿಂದ ಇವಾಗ ನಿಮಗೆ ಡಿಸ್ಟ್ರಿಬ್ಯೂಷನ್ ಅಂತ ಹೋಗಬೇಕು. ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದರೆ ಇವಾಗ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ನಮಗೆ ಫಸ್ಟ್ ಇಷ್ಟು ಲಕ್ಷ ಕೊಟ್ಬಿಡಿ, ಫಸ್ಟ್ ನಮಗೆ ಇಷ್ಟು ಲಕ್ಷ ಕೊಡಿ, ಅದ್ರ ಮೇಲೆ ನಮ್ಗೆ ಇಷ್ಟು ಪರ್ಸೆಂಟೇಜು ಅಂತ. ಸೊ ಮಾಡೋಣ. ಬಟ್ ಹೆಂಗೆ ಮಾಡೋಣ ಸರ್?
50 ಕೋಟಿ ಸಿನಿಮಾಗೂ ಇಷ್ಟೇ, 3 ಕೋಟಿ ಸಿನಿಮಾಗೂ ಇಷ್ಟೇ ಅಂದರೆ ಹೆಂಗಾಗುತ್ತೆ? ಆ ವಿಂಡೋ ಕವರ್ ಮಾಡೋಕೆ ಆಗ್ತಾನೇ ಇಲ್ಲ ನಾವು, ತುಂಬ ಕಷ್ಟ. ಇವಾಗ ಅದಕ್ಕೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ನಾನು ಓಡಾಡ್ತಾ ಇರೋದು. ಡೂ ಆರ್ ಡೈ ಸಿಚುವೇಶನ್ ನವ್ ಆರ್ ನೆವರ್ ಇವಾಗ ನಮಗೆ. ಸೊ ಅಂತ ನಾನು ಎಲ್ಲರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಒಂದು 20-25 ಇಯರ್ಸಿಂದ ಅದನ್ನು ಅಭ್ಯಾಸ ಮಾಡಿಸ್ಕೊಬಂದಿದ್ದೀವಿ. ಹಂಗಾಗ್ಬಿಟ್ಟಿದ್ದಾಗ ಇವಾಗ ನಾನೊಬ್ಬ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಆಗಲ್ಲ. ಫಸ್ಟ್ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಆಗೋಕ್ಕೆ ಅಲ್ಲಿ ಆಪೋಸಿಟ್ ಕಡೆಯಿಂದ ರೆಡಿ ಇರಬೇಕಾಗತ್ತೆ. ಸೊ ಇವನ್ನ ಹೆಂಗೆ ರಿಲೀಸ್ ಮಾಡೋಣ? ಪಾಪ ಇವ್ರು ಹೋಪ್ಸ್ ಇಟ್ಕೊಳ್ತಾರೆ, ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಾನು ಸ್ಟಾರ್ ಆಗ್ಬೋದು, ಫಿಲ್ಮ್ ಹಿಟ್ ಆಗ್ಬೋದು, ಆ್ಯಂಡ್ ಹೆಣ್ಮಕ್ಳು ಸ್ಟ್ರಾಂಗ್, ಆಯಿತಾ? ಅದೇ ಥರ ಬೇರೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸು ಡೆಬ್ಯೂ ಮಾಡ್ತಾ ಇದ್ದಾರೆ, ಸಿನಿಮಾಟೋಗ್ರಫರ್ ಡೆಬ್ಯೂ, ನಾನು ಹೇಳಿದಂಗೆ ಮ್ಯೂಸಿಕ್ ಕಂಪೋಸರ್ ಡೆಬ್ಯೂ, ಎಡಿಟರ್ ಡೆಬ್ಯೂ, ಅವರೊಂದು ಹೋಪ್ಸ್ ಇಟ್ಕೋತಾರೆ. ಹೌ ವಿಲ್ ಐ ಪ್ರೂವ್ ದಮ್ ದಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಎ ಗುಡ್ ಬಿಸ್ನೆಸ್? ಸಿನಿಮಾ ಇಸ್ ಆಲ್ ದ ಎಲಿಮೆಂಟ್ ಟು ಡೂ ದ ಬಿಸ್ನೆಸ್. ಅದಕ್ಕೆ ನಾನು ಯಾವಾಗಲೂ ಹೇಳಿದೆ, ನಿಮ್ಗೆ ಹೇಳೋದು ಗೊತ್ತಿಲ್ಲ, ಇವಾಗ ಇದೇ ಸಿನಿಮಾನ ಅಮೀರ್ ಖಾನ್ ಮಾಡಿಬಿಟ್ಟಿದ್ರು, ಆ ಕಡೆ ಯಾರೋ ಧನುಷ್ ಅನೌನ್ಸ್ ಮಾಡಿಬಿಟ್ಟಿದ್ರು ಅಂದರೆ ಇಟ್ ವುಡ್ ಹ್ಯಾವ್ ಬಿಕಮ್ ಎ ವೆರಿ ಬಿಗ್ ನೇಮ್. ಇಷ್ಟೊತ್ತಿಗೆ ವೆರಿ ಬಿಗ್ ನೇಮ್, ಇದು ವಿತೌಟ್ ಎನಿ ಎಸಿಟೇಷನ್ ಐಮ್ ಟೆಲಿಂಗ್. ಬಟ್ ಇದಕ್ಕೊಂದು ಬ್ಯಾಕಪ್ ಬೇಕು. ಅದಕ್ಕೆ ಇವಾಗ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಯಿತಾ? ಇವ್ರು ನಂಬಿಕೆ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಇವಾಗ ಇವರು ಕೂಡ ನೀವು ಬಿಗ್ ಸ್ಟಾರ್ ಇಲ್ಲ ಸರ್ ನಾನು ಮಾಡಲ್ಲ ಅಂದಿದ್ದಿದ್ರೆ ಐ ವುಡ್ ಹವ್ ಲಾಸ್ಟ್ ಒನ್ ಆಫ್ ದ ವಂಡರ್ಫುಲ್ ಆರ್ಟಿಸ್ಟ್. ಇದೆಲ್ಲ ಕೌಂಟ್ ಆಗುತ್ತೆ. ಸಿನಿಮಾನ ನಾವು ಬಿಸ್ನೆಸ್ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ. ಇದನ್ನು ಯಾರ ಹತ್ರ ಕೇಳೋಕೆ ಹೋಗೋಣ? ಯಾರ ಹತ್ರ ಕೇಳೋಕೆ ಹೋಗೋಣ? ನೀವಾದರೂ ಹೇಳಿ, ನಿಮಗೂ ಗೊತ್ತಿರಲ್ಲ ಉತ್ತರ. ಹೂ ಇಸ್ ಆನ್ಸರಬಲ್, ಹೂ ಇಸ್ ಕ್ವಶನಬಲ್, ಯಾರಿಗೂ ಗೊತ್ತಿಲ್ಲ. ಇವಾಗ ನಾವು ಇವಾಗ ಹಿಂಗೆ ಬಂದಾಗ ನಾನು ಲೂಪ್, ಸೊ ಇಲ್ಲಿವರೆಗೂ ಬಂದ್ವಿ, ವಾಪಸ್ ಲೂಪ್, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ನಾವು ಅರ್ಜಿ ಕೊಟ್ಟು ಬರಬೇಕಷ್ಟೇ, ಇನ್ನೆಲ್ಲೂ ಸೊಲ್ಯೂಷನ್ಸ್ ಇಲ್ಲ ನಮ್ಗೆ ಇವಾಗ. ಹಿಂಗಾದಾಗ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡೋಣ ಅನ್ನೋದು ಇಸ್ ಎ ಮಿತ್. ಇವಾಗ ನಮಗೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಮಿತ್ ಆಗ್ಬಿಟ್ಟಿದೆ. ಅದಕ್ಕೆ ಭಾಳ ಕ್ಯಾಲ್ಕುಲೇಟಿವ್ ಆಗಿ ನಾವೇ ಬಂಡೆಗೆ ತಲೆ ಚಚ್ಕೊಂಡು ಇವಾಗ ರಿಲೀಸ್ ಮಾಡಬೇಕು. ಹಂಗಂತ ನಾನು ಮನ್ಸು ಕುಗ್ಗಿ ಹೇಳ್ತಾ ಇಲ್ಲ. ಇಟ್ಸ್ ಅ ಚಾಲೆಂಜ್. ಒನ್ ಆರ್ ದಿ ಅದರ್ ಪರ್ಸನ್ ಅಷ್ಟು ಫೇಸ್ ಇಟ್ ಆ್ಯಂಡ್ ವಿ ಆರ್ ಫೇಸ್. ಪ್ರಾಬಬ್ಲಿ ಇದೆ, ಬೀಯಿಂಗ್ ಎ ಫಿಲ್ಮ್ ಮೇಕರ್ ಒಂದ್ಸಲಿ ಅದನ್ನು ಕ್ರ್ಯಾಕ್ ಮಾಡಿ ಆಡಿಯನ್ಸ್ ಒಂದು ಟ್ರಸ್ಟ್ ಬಿಲ್ಡ್ ಆಗ್ಬಿಡ್ತು ಅಂದರೆ ನೆಕ್ಸ್ಟ್ ಫಿಲ್ಮ್ ವಿಲ್ ಬಿ ಮೋರ್ ಈಸಿಯರ್. ಆವಾಗ ಪ್ರಾಬಬ್ಲಿ ಆ ಲೂಪಿಂದ ಹೊರಗೆ ಬರೋಕ್ಕೂ ಆಗುತ್ತೆ. ಆ್ಯಂಡ್ ಪ್ರಾಬಬ್ಲಿ ಸಂಬಡಿ ಲೈಕ್ ಯು ಮತ್ತೆ ಬರುವಂತಹ ಫ್ಯೂಚರ್ ಫಿಲ್ಮ್ ಮೇಕರ್ಸ್ಗೆ ಇನ್ನೊಂದು ಬೆಟರ್ ಪಾತನ್ನ ಕ್ರಿಯೇಟ್ ಮಾಡ್ಕೊಟ್ಟಂಗೂ ಆಗುತ್ತೆ. ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ ಅಂತ ಅಂದರೆ ಸಿನಿಮಾದಲ್ಲಿ ಏನು ಅಂತ ನೀವು ಹೇಳಿ. ಆ್ಯಂಡ್ ಬೀಯಿಂಗ್ ಎ ಫಿಲ್ಮ್ ಮೇಕರ್ ಇನ್ ರಿಯಲ್ ಲೈಫ್ ಒಂದು ಖಡಕ್ ಮೂಮೆಂಟ್, ಒಂದು ಚಾಲೆಂಜ್ ಇದೆ ಅಂತಂದರೆ ಅದನ್ನು ನೀವು ಫೇಸ್ ಮಾಡಿದ ರೀತಿ. ಆ್ಯಂಡ್ ನಾವು ಇಟ್ಸ್ ರಿಲೀಸಿಂಗ್ ಅಕ್ಟೋಬರ್ 24ನೇ ತಾರೀಕು ರಿಲೀಸ್ ಆಗ್ತದೆ. ಸೊ ಒಂದು ಖಡಕ್ ಮೂಮೆಂಟು ಫಾರ್ ಎ ಫಿಲ್ಮ್ ಮೇಕರ್ ಇನ್ ಯು, ಅದ್ಯಾವುದು ಅಂತ ನೀವು ಹೇಳಿ. ನನ್ನ ಮೈಂಡಲ್ಲಿ ಇದೆ, ಬಟ್ ಐ ಡೋಂಟ್ ರಿವೀಲ್ ಅಂತ. ಪ್ಲೀಸ್ ಡೋಂಟ್ ರಿವೀಲ್. ಬೇರೆದೇನಾದರೂ ಹೇಳ್ಬಿಡಿ, ಸುಳ್ಳು ಹೇಳ್ಬಿಡಿ. ಇವಾಗ ಗೊತ್ತಾಯ್ತಾ ಫಿಲ್ಮ್ ಮೇಕಿಂಗ್ ಇದೆಲ್ಲ ಹೇಳ್ಬಿಡಿ. ಯಾಕಂದರೆ ಕತೆ ಕೂಡ ಇವ್ರದ್ದು ಕೂಡ ಎಷ್ಟು ಟೈಟ್ ಇದೆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಬ್ಯೂಟಿಫುಲ್ ನನಗೆ. ಯಾಕಂದರೆ ದೇರ್ ಇಸ್ ನೋ ರನ್ನಿಂಗ್ ಅರೌಂಡ್ ದ ಟ್ರೀ. ಅವ್ರದ್ದು ಒಂದು ಸೀನ್ ಅವ್ರು ಹೇಳಿದ್ರು ಅಂದ್ರೂ ನನಗೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಐ ವಾಂಟ್ ಪೀಪಲ್ ಟು ಗೋ ಅಂಡ್ ಎಂಜಾಯ್. ಬಟ್ ಹೇಳಿ, ಟ್ರೈ ಮಾಡಿ, ಬಿ ಎ ಗುಡ್ ಆ್ಯಕ್ಟರ್ ನಾವು. ಓಕೆ, ಖಡಕ್ ಮೂಮೆಂಟ್ ಅಂದರೆ ಎಂಟೈರ್ ಸಿನಿಮಾ ನಾವು ಶಿವ ಜರ್ನಿ ನೋಡ್ತಾ ಇರ್ತೀವಿ, ಏನು ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಶಿವಾಗೂ ಕವಿತಾದು ಏನೋ ಗೊತ್ತಿದೆ ಗೊತ್ತಿಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಯಾವಾಗ ಕವಿತಾ ಬಗ್ಗೆ ಏನೋ ಗೊತ್ತಾಗುತ್ತೆ, ಅದು ಖಡಕ್ ಮೂಮೆಂಟ್ ಅಂತ ಅನ್ಸುತ್ತೆ. ಹೆಂಗಿತ್ತು ಅಂದ್ರೆ ಗೊತ್ತಿದೆ ಗೊತ್ತಿಲ್ಲ, ಗೊತ್ತಿಲ್ಲ ಗೊತ್ತಿದೆ, ಗೊತ್ತಾಯ್ತಾ ಅಂತ ಕೇಳಂಗಿತ್ತು ಅಷ್ಟೇ. ಅದು ನೀವು ಸಿನಿಮಾ ಅಲ್ಲಿ ನೋಡ್ಬೇಕು. ದೇವರಾಣಿ ನನಗಂತ ಅರ್ಥ ಆಗಿಲ್ಲ, ಇವ್ರನ್ನ ಕ್ಯಾಸ್ಟ್ ಮಾಡಿದ್ರೆ ಗೊತ್ತಾಯ್ತು. ನೀವು ಹೇಳಿ. ಇಲ್ಲ, ನಾನು ಒಂದು ಫನ್ನಿ ಮೂಮೆಂಟ್ ಹೇಳ್ತೀನಿ. ನಮ್ಮ ಗುರುಗಳು ದೇಸಾಯಿ ಸರ್ ಜೊತೆ ಆಗಿದ್ದು. ಲಂಡನ್ನಿಂದ ಬಂದೆ. ಅವಾಗ ಸ್ವಲ್ಪ ಸ್ಟೈಲ್ ಗೀಲ್ ಆಗೆಲ್ಲ ಓಡಾಡ್ಕೊಂಡು ಇರ್ತಿದ್ದೆ ನಾನು. ಹೋದೆ, ಫಸ್ಟ್ ದಿನ ಇಷ್ಟೇ ಇರೋದವರಲ್ವ, ಶಾರ್ಟ್ ಟೆಂಪರ್ ಬೇರೆ, ಅವ್ರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಸೊ ಕರೆದ್ರು, ಸರ್ ಈ ಥರ ವರ್ಕ್ ಮಾಡಬೇಕು. ಹೋದೆ, ಅವರು ಕೂತ್ಕೊಂಡು ನನ್ನ ಬಗ್ಗೆ ಎಲ್ಲ ಕೇಳಿದ್ರು ಒಂದು 5 ನಿಮಿಷ. ಆಮೇಲೆ ಕಣ್ಣೆಲ್ಲ ಉಜ್ಕೊಂಡು ನನಗೆ, ಬರಬೇಡಿ ನೀವೆಲ್ಲ, ಯಾಕೆ ಬರ್ತೀರಾ ಇಂಡಸ್ಟ್ರಿಗೆ, 5 ಜನ ಅಕ್ಕಂದಿರ ಅಂತೀರಾ, ಒಳ್ಳೆ ಫ್ಯಾಮಿಲಿ ಅಂತೀರಾ, ಒಳ್ಳೆ ಎಜುಕೇಟೆಡ್, 4 ಎಜುಕೇಷನ್ ಡಿಗ್ರಿ, ಬರಬೇಡಿ, ಇದು ಕಷ್ಟ ಆಗುತ್ತೆ ನಿಮಗೆ, ಹೋಗಿ ಅಂತ ಕರೆಸ್ಬಿಟ್ರು. ನಾನು ಇವಾಗಿದ್ದಷ್ಟು ಸಾಫ್ಟು ಸಟ್ಟಲ್ ಇಲ್ಲ, ಅವಾಗೆಲ್ಲ ತುಂಬ ರೆಬೆಲ್ ಇರ್ತಿದ್ದೆ. ನಾನು ಎದ್ದು ಬಾಗ್ಲ ಹತ್ರ ಹೋಗ್ತಿದ್ದೆ. ದೇಸಾಯಿ ಸರು, ನೀವು ಪುಸ್ತಕ ಓದ್ತೀರಾ ಅಂದರು. ಇಲ್ಲ ಸರ್, ಯಾವ ಪುಸ್ತಕ ಓದಲ್ಲ, ಹೆಂಗ್ರಿ ಫಿಲ್ಮ್ ಮೇಕರ್ ಆಗ್ತೀರಾ ಅಂತ ಬೈದರು. ಆಮೇಲೆ ಇವ್ರು ಹೇಳ್ತವ್ರ ನನಗೆ ಅರ್ಥ ಆಗ್ತಿಲ್ಲ, ಅದಿನ್ನೂ ಸ್ಕ್ಯಾನೇ ಆಗ್ತಿಲ್ಲ ಅವ್ರದ್ದು. ಬಟ್ ವೆರಿ ಸ್ವೀಟ್ಲಿ ವಾಸ್ ಟೆಲ್ಲಿಂಗ್. ಸರಿ, ನಾನು ನಿಮ್ಗೆ ಚಾನ್ಸ್ ಕೊಡಲಿಲ್ಲ ಅಂದರೆ ಯಾವ ಡೈರೆಕ್ಟರ್ ಹತ್ರ ಹೋಗ್ತೀರಾ ಅಂದರು. ನನಗಿದ್ದಿದ್ದು 3 ಜನ ಆಪ್ಷನ್. ಒಂದು ನಾಗಭರಣ, ಗಿರೀಶ್ ಕಾಸರವಳ್ಳಿ, ಇಲ್ಲಿವರು. ಗಿರೀಶ್ ಕಾಸರವಳ್ಳಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದುಬಿಟ್ಟಿತ್ತು ಕುರುಮಾವತಾರ. ನಾಗಭರಣ ಅವರು ಧನು ಜೊತೆ ಯಾವುದೋ ಒಂದು ಅನೌನ್ಸ್ ಮಾಡಿದರು, ಅಲ್ಲಮ್ಮ ಪ್ರಭು. ಅದು ಯಾವಾಗ ಶೂಟ್ ಮಾಡ್ತಾರೆ ಗೊತ್ತಿಲ್ಲ. ಇದ್ದಿದ್ದು ಇವರೊಬ್ಬರು ಆಪ್ಷನ್. ಇವ್ರಿಗೆ ಏನು ಹೇಳಲಿ ಇವಾಗ ನಾನು ಅಂತ. ನಾನೇನಂದೆ, ಯಾರ ಹತ್ರನೂ ಹೋಗಲ್ಲ ಸರ್, ನೀವೇ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಡ್ತಾರೆ, ನನ್ನ ಪ್ರೊಡಕ್ಷನ್ ನಾನೇ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಂದ್ಬಿಟ್ಟು ನಾನು. ಯಾವ ಬಾಯಲ್ಲಿ ಹೇಳ್ಬಂದೋ ಗೊತ್ತಿಲ್ಲ, ಅದು ಹಂಗೆ ಆಗೋಯ್ತು ನನಗೆ. ಇವತ್ತವರೆಗೂ ಎಲ್ಲ ಬಂದಿರೋ ನನ್ನ ಪ್ರೊಡಕ್ಷನ್, ನಮ್ಮ ಮೊನ್ನಿಡಿ ಪ್ರೊಡಕ್ಷನ್ಸ್ ಎಲ್ಲ ನಾನೇ ಪ್ರೊಡ್ಯೂಸ್ ಮಾಡಿರೋದು. ನನಗೆ ಇವತ್ತವರೆಗೂ ಯಾರು ಬಂದು ಏನು ಕೊಟ್ಟವರಲ್ಲ. ಅವ್ರಿಗೆ ಯಾವ ಮೂಮೆಂಟ್ ಅಲ್ಲ, ಅದು ಖಡಕ್ ಮೂಮೆಂಟ್ ನನಗೆ. ಯಾವ ಮೂಮೆಂಟ್ ಅವ್ರು ಆಮೇಲೆ ಮಂಗಳವಾರ ಹಂಗೆ ಹೇಳಿ ಕಳಿಸಿದ್ರು, ಗುರುವಾರ ಕಾಲ್ ಮಾಡಿದ್ರು, ಸರಿ ಬನ್ನಿ
ಅದೇನೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಬನ್ನಿ ಅದೇನು ಮಾಡ್ತೀರಾ ನಾನು ನೋಡ್ತೀನಿ ಬಿಟ್ಟು ಶುಕ್ರವಾರದಿಂದ ಜಾಯ್ನ್ ಮಾಡಿಸ್ಕೊಂಡ್ರು. 11 ತಿಂಗಳು ಅವ್ರ ಜೊತೆ ಇದ್ದೆ. 11 ತಿಂಗಳು ಗಾಂಧಿನಗರ ಎಲ್ಲ ಕ್ಲೀನಾಗಿ ತೋರಿಸ್ಬಿಟ್ರು ನನಗೆ. ಅರ್ಥ ಆಗೋಯ್ತು ಏನು ಮಾಡಬೇಕು ಅನ್ನೋದಕ್ಕಿಂತ ಏನು ಮಾಡಬಾರ್ದು ಅನ್ನೋ ಚೆನ್ನಾಗಿ ತಿಳ್ಕೊಬಿಟ್ಟೆ ನಾನು. ಓಕೆ ಫೈನ್ ಅಂದ್ಬಿಟ್ಟು ದೆನ್ ಅವರ್ ಜರ್ನಿ ಸ್ಟಾರ್ಟೆಡ್. ಸೊ ಅದು ಯಾವ ಬಾಯಲ್ಲಿ ಹೇಳಿದ್ನೋ ಅವ್ರಿಗೆ ಗೊತ್ತಿಲ್ಲ, ಅದು ಹಂಗೆ ಆಗೋಯ್ತು ಇವತ್ತು. ಓಕೆ. ಆ್ಯಂಡ್ ಫೈನಲಿ ಸಿನಿಮಾ ಇದು ಅಕ್ಟೋಬರ್ 24ನೇ ತಾರೀಕು ರಿಲೀಸ್ ಆಗ್ತದೆ. ಇಟ್ಸ್ ಅ ಗುಡ್ ಟೈಮ್. ಅಂದರೆ ಫಸ್ಟ್ 6 ಮಂತ್ಸ್ ಸ್ವಲ್ಪ ಡಲ್ ಪೀರಿಯಡ್ ಇತ್ತು. ಈಗ ಫ್ರಮ್ ಸೋ ಆ್ಯಂಡ್ ಇವಾಗ ಕಾಂತಾರ ಕೂಡ ಬಸ್ ಮಾಡ್ತಿದೆ. ಒಳ್ಳೆ ಟೈಮಲ್ಲಿ ನಿಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತದೆ. ಬಿಕಾಸ್ ಫುಟ್ಫಾಲ್ಸ್ ಥಿಯೇಟ್ರಿಗೆ ಮತ್ತೆ ಜನಗಳು ಬರ್ತಾ ಇದ್ದಾರೆ. ಫೈನಲಿ ಏನಾದ್ರು ಆಡಿಯನ್ಸ್ಗೆ ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಸ್ಟೋರಿ, ಒಂದು ವೆರಿ ಸ್ವೀಟ್ ಸಿಂಪಲ್ ಹಾಗೆ ಯೂನಿಕ್ ಸ್ಟೋರಿ ತಂದಿದ್ದೀವಿ. ಸೊ ನೀವು ಎಲ್ಲರೂ ಫ್ಯಾಮ್ಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ನಮ್ಮ ಸಿನಿಮಾ ನೋಡಿ. ಆ್ಯಂಡ್ ಸಿ ಯು ಆನ್ 24th October. ನನಗೆ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಎಲ್ಲರೂ ಸಿನಿಮಾಗೋಸ್ಕರ ಸಿನಿಮಾ ಮಾಡ್ತಾರೆ. ಬಟ್ ದಿಸ್ ಇಸ್ ಫಾರ್ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಕಾಸ್ಗೋಸ್ಕರ ಮಾಡಿರೋ ಸಿನಿಮಾ ಇದು. ಮೈ ವಿಷನ್ ಈಸ್ ವೆರಿ ಕ್ಲಿಯರ್. ಎಷ್ಟೊಂದು ಜನ ಇವಾಗ 6 feet 6 pack ಅನ್ನೋ ಕಾಲ, ನಾನು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದಾಗ 8 packs ಮಾಡಿದ್ದಾನೆ. ಬಟ್ ಈ ಸಿನಿಮಾಗೆ ಅದನ್ನು ತೆಗೆಸ್ಬಿಟ್ಟೆ. ಅಂದರೆ ಐ ಲಾಸ್ಟ್ ಮೈ ದಿಸ್ ಒನ್. ಈ ಟೈಮಲ್ಲಿ ಈ ಥರ ಒಂದು ಚಾಲೆಂಜ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ಮೈ ವಿಷನ್ ಈಸ್ ವೆರಿ ಕ್ಲಿಯರ್. ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್ ಬೆಟರ್ ದೆನ್ ಮೀ. ನನ್ನ ಕಡೆಯಿಂದ ಇನ್ಸ್ಪಿರೇಷನ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಎಷ್ಟೊಂದು ಜನ ಇದ್ದಾರೆ. ಇವಾಗ ನಾನು ಎಲ್ಲ ಕಡೆದು ಎಕ್ಸಾಂಪಲ್ ಹೇಳಿದ್ದೀನಿ. ಬಾಲ್ಡೇರು, ಸ್ಕ್ವಿಂಟ್ ಐಸು, ಉಬ್ಬಲ್ಲಿರ್ಬೋದು, ತೊದುಲ್ಕೆ ಇರ್ಬೋದು. ಇವರೆಲ್ಲರಿಗೂ ಅವ್ರದ್ದೇ ಆದಂಥ ಕೆಲವೊಂದು ಡಿಪ್ರೆಷನ್ಸ್ ಇರುತ್ತೆ, ಸಪ್ರೆಷನ್ಸ್ಗಳಿರುತ್ತೆ, ಅವ್ರದ್ದೇ ಆದಂಥ ಒಂದು ಮುಜುಗರಗಳಿರ್ತವೆ. ಇವಾಗ ಎಷ್ಟೊಂದು ಕಡೆ ನಾವು ನೋಡಿರ್ತೀವಿ, ಹೇರ್ ಸ್ಟೈಲ್ ಸರಿ ಇಲ್ಲ ಅಂತ ಆಚೆ ಬರೋಲ್ಲ, ಪಿಂಪಲ್ ಇದ್ರೆ ಆಚೆ ಬರೋಲ್ಲ, ಹೀಗೆಲ್ಲ ಇರೋಂಥ ಒಂದು ವಾತಾವರಣದಲ್ಲಿ ನಾವು ಇದ್ದೀವಿ. ಇಂಥ ಟೈಮಲ್ಲಿ ಈ ಸಿನಿಮಾನ ನೋಡಿದವ್ರಿಗೆ ನಾನು ಯಾಕೆ ಮಾಡೋಕ್ಕಾಗಲಿಲ್ಲ ಇವತ್ತರೆಗೂ, ನಾನು ಯಾಕೆ ಡ್ಯಾನ್ಸರ್ ಆಗೋಕ್ಕಾಗಿಲ್ಲ, ನಾನು ಯಾಕೆ ಆ್ಯಕ್ಟರ್ ಆಗಲಿಲ್ಲ, ನಾನು ಯಾಕೆ ಸಿಂಗರ್ ಆಗಲಿಲ್ಲ. ಎಲ್ಲ ತಂದೆ ತಾಯಿಗಳೇನು ಮಾಡ್ತಾರೆ, 20-21 ವರ್ಷದವರೆಗೂ ಓದು ಅಂದ್ಬಿಟ್ಟು 21 ವರ್ಷ ಆದಮೇಲೆ ನೋಡ್ದ ಅವ್ರ ಮಗ ಕ್ರಿಕೆಟರ್ ಅದ, ಇವ್ರ ಮಗ ಡ್ಯಾನ್ಸರ್ ಅದ ಅಂತ ಹೇಳ್ತಾರೆ. ಇಂಥವ್ರಿಗೆಲ್ಲ ಇದು ಗ್ರೇಟ್ ಇನ್ಸ್ಪಿರೇಷನ್. ಸೊ ಇದು ಬರೀ ಲವ್ ಸ್ಟೋರಿ ಅಲ್ಲ, ಇಟ್ಸ್ ಎ ಗ್ರೇಟ್ ಬಾಂಡಿಂಗ್ ಆಫ್ 2 ಕ್ಯಾರೆಕ್ಟರ್ಸ್. ಆ್ಯಂಡ್ ಆಲ್ಸೋ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರವರೆಗೂ ಇದೆಲ್ಲರೂ ಹೇಳ್ತಾರೆ. ಬಟ್ ಇದನ್ನು ನೋಡಲೇಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಯಸ್ಸಾಗಿರೋರು ಕೂಡ ನನ್ನ ಮಕ್ಳಿಗೆ ನಾನು ಈ ಥರ ಹೇಳಲಿಲ್ವಲ್ಲ ಅನಿಸ್ಬೇಕು. ಇವಾಗಿರೋ ತಂದೆ ತಾಯಿಗೆ ನಮ್ಮ ಮಕ್ಳಿಗೆ ಈ ಥರ ಹೇಳಬೇಕು ಅನಿಸ್ಬೇಕು. ಇವಾಗಿರೋ ಮಕ್ಕಳಿಗೆ ನಾನು ಈ ಥರ ಮಾಡಬೇಕು ಅನಿಸ್ಬೇಕು. ಈ 3 ಮೆಸೇಜ್ ಕೂಡ ಈ ಸಿನಿಮಾನಲ್ಲಿ ಬರುತ್ತೆ ನಿಮಗೆ. ಸೊ ಅದರಿಂದ ಕಾಂಟೆಂಟ್ ಕೇಳ್ತೀರಾ ಇದೆ, ನಿಮಗೆ ಮೆಸೇಜ್ ಕೇಳ್ತೀರಾ ಇದೆ, ಎಂಟರ್ಟೈನ್ಮೆಂಟ್ ಕೇಳ್ತೀರಾ ಇದೆ. ಅದ್ಭುತವಾದ ಆ್ಯಕ್ಟರ್ಸ್ಗಳು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ. ಸೊ ಅದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಇದೊಂದು ಲಾಸ್ಟಲ್ಲಿ ಯಾವಾಗಲೂ ಹೇಳ್ತಾ ಇದ್ದೀನಿ, ನಗ್ತಾ ನೀವು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ನಗ್ತಾ